ಒಂದ್ ಸ್ವಲ್ಪ ಈ ಕಡೆ. ಹಾ. ಸ್ಟಾರ್ಟ್ ಸರ್. ಹಾ, ಕಂಟಿನ್ಯೂ. ಮೊದಲನೇದಾಗಿ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾ ಅವತಾರ್ ಬಾಬಾಜಿಗೆ, ರಾಘವೇಂದ್ರ ಗುರುಗಳಿಗೆ, ಸಾಯಿಬಾಬಾ ಅವರಿಗೆ, ಪ್ರಕೃತಿ ಮಾತೆ, ಎಲ್ಲ ಉನ್ನತ ಲೋಕದ ಮಾಸ್ಟರ್ಗೆ, ಎಲ್ಲ ದೇವಾನುದೇವತೆಗಳು ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ನಮಸ್ಕಾರಗಳು. ಆಮೇಲೆ ಮೊದಲನೇದಾಗಿ ನನಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟಂತ ಡಾಕ್ಟರ್ ಹಾಲ್ವಾಯಿ ಸರ್ ಅವರಿಗೆ, ನನಗೆ ಧ್ಯಾನವನ್ನು ಕಲಿಸಿಕೊಟ್ಟಂಥವರು ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೂ, ನನಗೆ ಧ್ಯಾನಕ್ಕೆ ಸಹಾಯ ಮಾಡಿದಂಥ ರತ್ನಾ ಮೇಡಮ್ ಅವರಿಗೂ, ಆಮೇಲೆ ಹೆಬ್ಬಾಳಿ ಲಕ್ಷ್ಮೀ ಅಮ್ಮನವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಆಮೇಲೆ ಇಲ್ಲಿರುವಂಥ ನಮ್ಮ ಅರುಣ್ ಸರ್ ಅವರಿಗೂ, ಕೃಷ್ಣ ಪರಮಾತ್ಮ ನೋಡಿದಾಗೆ ನನಗೆ ಅನಿಸುತ್ತದೆ, ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾನು ಧ್ಯಾನಕ್ಕೆ ಬರಲಿಕ್ಕೆ ಕಾರಣ, ನನಗೆ ಅನಾರೋಗ್ಯ ಸಮಸ್ಯೆಯಿಂದ ನಾನು ಧ್ಯಾನಕ್ಕೆ ಬಂದೆ ಸರ್. ನನಗೆ 1/1/2021 ನಾನು ಧ್ಯಾನ ಪರಿಚಯ ಆಯ್ತು ಸರ್ ನನಗೆ. ಆವಾಗ ನನಗೆ ಕೇತಪ್ಪ ಸರ್ ಅವರು, ಆಮೇಲೆ ಹಲ್ವಾಯಿ ಸರ್ ಅವರು ನಮ್ಗೆ ಧ್ಯಾನವನ್ನು ಪರಿಚಯ ಮಾಡಿಕೊಟ್ಟು, ಅವರೆಲ್ಲ ನಮ್ಗೆ 1 ತಾಸು ಮೆಡಿಟೇಷನ್ ಎಲ್ಲ ಮಾಡಿಸಿದ್ರಿ. ಆವಾಗ ನಮ್ದು ಯಜಮಾನ್ರು ಮಕ್ಕಳು ಎಲ್ಲರೂ ಸೇರಿ ನಾವು ಅಲ್ಲಿ ಹೋಗಿ ಧ್ಯಾನ ಯೋಗ, ನಮ್ಗೆ ಫಸ್ಟ್ ಡಾಕ್ಟರ್ ಹಲ್ವಾಯಿ ಸರ್ ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ದರಿಂದ ಅವ್ರು ನಮ್ಗೆ 1 ತಿಂಗಳು ಯೋಗ ಹೇಳ್ಕೊಟ್ಟಿದ್ರು. ಯೋಗ ಹೇಳ್ಕೊಟ್ಟಾಗ ಅವಾಗ ಲಾಸ್ಟ್ ದಿವಸ ನಮ್ಗೆ ಧ್ಯಾನ ಅನ್ನೋದು ನಡು ಮಧ್ಯೆ ಮಧ್ಯೆ ಸರ್ ನಮ್ಗೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು, ಮುದ್ರಾಗಳನ್ನು ಹೇಳ್ಕೊಡೋದು, ಆಮೇಲೆ ಈ ರೀತಿ ನಮಗೆಲ್ಲ ಮಾಡ್ತಾ ಇದ್ರಿ. ನಮ್ಮ ಕುಟುಂಬಕ್ಕೆ ಯೋಗಾನು ಹೇಳ್ಕೊಡ್ತಿದ್ರು. ಅವಾಗ ಲಾಸ್ಟ್ ಒಂದು ದಿವಸ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ ಇವ್ರು, ನಾವೊಂದು ಪ್ರೋಗ್ರಾಮ್ ಇಟ್ಕೋತೀವಿ, ಅವಾಗ ಧ್ಯಾನ ಅನ್ನೋದು ನಿಮ್ಗೆ ನಾವು ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ಧ್ಯಾನ ಅನ್ನೋ ಶಬ್ದನ ನನಗೆ ಕೇಳಿದಾಗ ಫುಲ್ ಖುಷಿ, ಆನಂದ, ನನ್ನ ಒಳಗಿಂದ ನನಗೆ ಭಾಳಷ್ಟು ಪ್ರೀತಿ, ಇದು ಏನನ್ನೋದು ತಿಳ್ಕೊಬೇಕಂತೇಳಿ ನಾನು ಭಾಳ ಪ್ರಯತ್ನ ಮಾಡೀನಿ. ಅಷ್ಟೊತ್ತನ ಅವರು ಕೇತಪ್ಪ ಸರ್ಗೆ ನಂಬರ್ ಎಲ್ಲ ಕೇಳ್ತಾ ಇದ್ದೆ ಸರ್ ಅವ್ರ ಹತ್ರ ನಾನು. ಅವಾಗ ಅವರು ನನಗೆ, ಇಲ್ಲ ನಾನೇ ಒಂದು ದಿವಸ ನಾವೊಂದು ಪ್ರೋಗ್ರಾಮ್ ಇಟ್ಕೊಂಡು ನಾನೇ ನಮ್ಮ ಮನೆಗೆ ಕರೆಸ್ತೀನಿ, ಅವಾಗ ನಿಮಗೆಲ್ಲ ಧ್ಯಾನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿರಿ. ಅದಕ್ಕಾಗಿ ನನ್ನ ಫ್ರೆಂಡ್ ಸಂಗೀತ ಪಾಟೀಲ್ ಅಂತ ಇದಾರೆ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ ಅಂತೇಳಿ ಅವರು, ಆಮೇಲೆ ನಮ್ಗೆ ರತ್ನಾ ಪೂಜಾರಿ, ಆಮೇಲೆ ಪುಷ್ಪಾ ಮೇಡಮ್, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡಿ ಅಲ್ಲೆಲ್ಲರೂ ಹೋದಿವಿ. ನಾವು ಹೋಗಿ ಎಲ್ಲರೂ ಸೇರಿ ಅಲ್ಲೆಲ್ಲರಿಗೂ ಮೆಡಿಟೇಷನ್ ಬಗ್ಗೆ 1 ತಾಸು ಸರ್ ಎಲ್ಲ ಹೇಳಿ, 1 ತಾಸೆಲ್ಲ ಒಂದು ಹುಣ್ಣಿಮೆ ಇತ್ತೇನೂರ ಆವಾಗ ಟೈಮ್ದಾಗ ನಮ್ಗೆ ಹೇಳ್ಕೊಟ್ರಿ. ಅವಾಗಿಂದ ನಮ್ದು ಧ್ಯಾನದ ಜರ್ನಿ ಸ್ಟಾರ್ಟ್ ಆಯಿತು. ಅವಾಗ ನನಗೆ ಧ್ಯಾನ ಅನ್ನೋ ಶಬ್ದ ಕೇಳಿದ ತಕ್ಷಣ ನಾನು ಕೇತಪ್ಪ ಸರ್ ಅಂದ್ರೆ ಯಾರು, ನಾ ಎಲ್ಲಿ ಹೋಗ್ಬೇಕು, ಹುಡುಕಬೇಕು, ಆಮೇಲೆ ಎಷ್ಟೊಂದು ಮಾತ್ರೆಗಳು ತಗೋತಿದ್ವಿ. ನಮ್ಮ ಕುಟುಂಬನೂ ಸ್ವಲ್ಪ, ನಮ್ಮ ಯಜಮಾನ್ರಿಗೆ ಆರಾಮಿದ್ದಿರ್ಲಿಲ್ಲ, 2 ಸಲ ಕೇಲಿ ಒಳಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ನಮ್ಮ ಚಿಕ್ಕ ಮಗಳಿಗೂ ಆರಾಮಿದ್ದಿರ್ಲಿಲ್ಲ. ಹಿಂಗಾಗಿ ನನಗೂ ಸ್ವಲ್ಪ ಅವ್ರದ್ದೆಲ್ಲ ಇದು ಮಾಡ್ಕೊಂಡು ಮನ್ಯಾಗ ಭಾಳ ನನ್ನ ಮೈಂಡ್ ಭಾಳ ಸ್ಟ್ರೆಸ್ ಆದಂಗಾಗಿ ನನಗೆ ಯಾವುದೂ ತಡ್ಕೊಳ್ಳೋ ಶಕ್ತಿ ಇದ್ದಿರಲಿಲ್ಲ ನನ್ನ ಹತ್ರ ರೀ. ಆಮೇಲೆ ನನಗೂ ಗರ್ಭಕೋಶದ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನನಗೂ ಅದೆಲ್ಲ ಟೆನ್ಷನ್ದಿಂದ ನಂಗೆ BP ಬಂದಿತ್ತು. BP ಬಂದಾಗ ನಾ ಎಲ್ಲ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಆಮೇಲೆ ನನಗೆ 2 ವರ್ಷಗಳ ಕಾಲ ನಂಗೆ ನಿದ್ದೆ ಇರಲಿಲ್ಲ ಸರ್ ನನಗೆ. ಯಾಕಂದ್ರೆ ಎಲ್ಲ ಮನ್ಯಾಗ ನನಗೆ ಇದೆಲ್ಲ ಕೇಳಿ ನೋಡಿ ಮಾಡಿ ಅಷ್ಟು ಫುಲ್ ನನ್ನ ಮೈಂಡ್ ಭಾಳ ಇದಾಗಿಬಿಟ್ಟಿತ್ತು ನನಗೆ ಹಗಲಿನೂ ನಿದ್ದೆ ಬರ್ತಾ ಇರಲಿಲ್ಲ, ರಾತ್ರಿನೂ ನಿದ್ದೆ ಬರ್ತಾ ಇಲ್ಲ ಸರ್ ನನಗೆ. ಹೀಗಾಗಿ ನಾನು ಇದರಿಂದ ಏನಾದರೂ ಮಾಡಿ ಇದು ಟ್ಯಾಬ್ಲೆಟ್ದಿಂದ ನಾನು ದೂರ ಇರಬೇಕು, ಏನಾರ ಒಂದು ಸಾಧನೆ ಮಾಡ್ಬೇಕಂತೇಳಿ ನನ್ನ ಮನಸ್ಸಲ್ಲಿ ತುಡಿತಾ ಇತ್ತು ಸರ್ ನನಗೆ. ಆ ಟೈಮ್ದಾಗ ನನಗೆ ಪತ್ರಿಜಿ ಗುರುಗಳು ನನಗೆ ಸಿಕ್ಕರ್ರಿ. ಆಮೇಲೆ ನನಗೆ ಧ್ಯಾನ ಕಲಿಸ್ಕೊಟ್ಟು ಗುರುಗಳು ಎಲ್ಲ ಸಿಕ್ಕರು. ಹಾಲ್ಮಾಯ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತೀನಿ. ಅವರೇ ನನಗೆ ಇಲ್ಲಿ ಬರಲಿಕ್ಕೆ ಕಾರಣ, ನನಗೆ ಧ್ಯಾನ ನನಗೆ ಪರಿಚಯ ಮಾಡಿ ಎಲ್ಲ ಪ್ರತಿಯೊಂದು ನಮ್ಮ ಆಧ್ಯಾತ್ಮಿಕ ಜಾಸ್ತಿ ಮೊದಲೇ ಇದ್ದು ನಮ್ಮ ಕುಟುಂಬ ಎಲ್ಲ, ಆದರೂ ಸ್ವಲ್ಪ ಜಾಸ್ತಿ ಆದಾಗ ನಮ್ಗೆ ತೊಗೊಂಬಂದ್ರೆ ಅವರೇ ನಮ್ಗೆ ಸರ್ ರೀ. ಆಮೇಲೆ ಹಿಂಗಾಗಿ ಅವಾಗಿಂದ ನಮ್ಮ ಧ್ಯಾನದ ಜರ್ನಿ ಎಲ್ಲ ಸ್ಟಾರ್ಟ್ ಆಯ್ತು ನಮ್ಮ ಕುಟುಂಬದ್ದು. ಅವತ್ತಿಂದ ಇಲ್ಲಿವರೆಗೆ ನಾವು ಎಲ್ಲಿ ಊರಿಗೆ ಹೋಗಿ ಬಂದ್ರು, ಎಲ್ಲೇ ಹೋಗಿ ಬಂದ್ರು 1 ದಿವಸ ಸರ್ ಧ್ಯಾನ ನಾವು ಯಾರೂ ಮಿಸ್ ಮಾಡೋದಿಲ್ಲ ಸರ್. ಮಕ್ಕೋಕ್ಕಿಂತ ಮುಂಚೆ ಆದರೂ ಒಂದು 10 ನಿಮಿಷ ಮಾಡಿ ಮಕ್ಕೋತೀವಿ. ಆಮೇಲೆ ಅದು ನಮಗೆ ರೂಢಿ ಆಗಿಬಿಟ್ಟಿತ್ತು ಸರ್. ಊಟ ಆದರೂ ಬಿಡ್ತೀವಿ, ಖರೆ ಧ್ಯಾನ ಮಾತ್ರ ಬಿಡೋದಿಲ್ಲ ಸರ್ ನಾವು. ಆಮೇಲೆ ಮತ್ತೆ ಈಗ ನಂಗೆ ಗುಡಾಕೇಶ ಪರಿಚಯ ಆಯಿತು. ಈಗ 41 ದಿವಸ ಆಯ್ತು ಸರ್. ಅದಕ್ಕೂ ನಾನು ಸರ್ ನೀವು ಹೇಳಿದ ರೀತಿ ನಾನು ಫಾಲೋ ಮಾಡ್ಕೊಂಡು ಒಂದು ದಿನ ನಾನು ಮಕ್ಕೊಂಡಿಲ್ಲ. ಆಮೇಲೆ ಅಲ್ಲೇ ಬೆಡ್ ಪಕ್ಕ ನಾನು ಚೇರ್ ಹಾಕೊಂಡು ಕೂತ್ಕೊಂಡ್ರು, ನಾವು ಪ್ಲಾಸ್ಟಿಕ್ ಚೇರ್ ಮೇಲೆ ನಂಗೆ ಮಕ್ಕೋಬೇಕು ಅನಿಸಿಲ್ಲ ಸರ್. ನೀವು ಹೇಳಿದ ರೀತಿನ ನಾನು ಫಾಲೋ ಮಾಡ್ಕೊಂಬಂದಿನಿ. ಆ ಗುಡಾಕೇಶಕ್ಕೆ ಬರಲಿಕ್ಕೆ ಕಾರಣ ನನಗೆ ಹೆಬ್ಬಾಳಿ ಲಕ್ಷ್ಮಿ ಭಾಳ ಸಪೋರ್ಟ್ ಮಾಡಿದರು. ಆಮೇಲೆ ನಿಮ್ಮ ಪರಿಚಯ ನನಗೆ ಕೂಡಲ ಸಂಗಮ ಮೇಲೆ ಆಯಿತು. ಆವಾಗ ನನಗೆ ಕೃಷ್ಣ ಪರಮಾತ್ಮನ ದರ್ಶನ ಆದಂಗೆ ಆಯ್ತು ರೀ ನನಗೆ. ಆಮೇಲೆ ಎನರ್ಜಿನೂ ನನಗೆ ಅಲ್ಲಿ ಒಂಥರ ಇದಾದಂಗೆ ಆಯ್ತು ಸರ್ ನನಗೆ. ಅವಾಗಿಂದ ನನಗೆ ಅವರೆಲ್ಲ ನಮ್ಗೆ ಲಕ್ಷ್ಮೀ ಅಂಬ ಭಾಳ ಗುಡಾಕೇಶ ಬಗ್ಗೆ ಸಾಕಷ್ಟು ಹೇಳಿದರು. ನೀವು ಮಾಡಿರಿ, ಯಾಕಂದ್ರೆ ಮುಂಚೆ ನೀವು 3 ತಾಸು 4 ತಾಸು ಸಾಧನೆ ಮಾಡಿರಿ, ನೀವೆಲ್ಲ
ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರಿ ನೀವು. ಮತ್ತು ಎಲ್ಲ ಧ್ಯಾನ ಪ್ರಚಾರ ಎಲ್ಲ ಸೇವೆಯಲ್ಲಿ ಇದ್ದದ್ದು ಅವ್ರಿಗೆಲ್ಲ ಗುರ್ತಿದ್ರಿ. ಅವ್ರು ಸಾಕಷ್ಟು ಹೇಳಿದ್ರು, ಆದರೆ ಸ್ವಲ್ಪ ಅದು ಟೈಮ್ ಕೂಡಿ ಬಂದಿರಲಿಲ್ಲ. ಇಲ್ಲ ರೀ, ನನ್ನ ದೇಹ ನಂಗೆ ಸಾಥ್ ಕೊಡೋದಿಲ್ಲ, ನಂಗೆ ಕುತ್ಕೊಳಕ್ಕೆ ಆಗೋದಿಲ್ಲ ಗುಡಾಕೇಶಕ್ಕೆ ಅಂತೇಳಿ ನಾನು ರತ್ನಾ ಮೇಡಮ್ಗೆ ಆಮೇಲೆ ಹೆಬ್ಬಾಳಿಂಟಿಗೆ ನಾವು ಅವಾಗ ಹೇಳ್ತಾ ಇದ್ದೆ. ಇಲ್ಲ ಅಂತ ನೋಡ್ಬೇಕಂತೇಳಿ ನಾನು ನಿಮಗೆ ಏನಲ್ಲಿ ಭೇಟಿಯಾಗಿ ಬಂದೆ ಸರ್. ನಾನು ಅದೇನು ಮಿರಾಕಲ್ಲೇ ಆಯಿತು ನನಗಂತೂ ಗೊತ್ತಿಲ್ಲ ಸರ್. ಅವಾಗಿಂದ ನಾನು ಒಂದೊಂದು ಬಂದು ಮರುದಿವ್ಸ ಸ್ಟಾರ್ಟ್ ಮಾಡಿಬಿಟ್ಟೆ ಸರ್. ನಾನು ಬಂದು ಮರುದಿವ್ಸ ನಾನು ಬೆಳಗ್ಗೆ ನಾನು 11 ಗಂಟೆದು ರಾತ್ರಿದು ಲೇಟಾಗಿ ಮಲ್ಕೋತಿದ್ದೆ. ಬೆಳಗಿನ ಜಾವ ನನಗೆ ಕರೆಕ್ಟ್ 3 ಗಂಟೆಗೆ ಮಾಸ್ಟರ್ ಬಂದು ಎಬ್ಬಿಸ್ತೀರಿ ಸರ್ ನನಗೆ ಯಾವಾಗಲೂ ಸರ್. ನನಗೆ ಯಾರಾದರೂ ನಿಮ್ಮಂಥ ಗ್ರೇಟ್ ಮಾಸ್ಟರ್ ಬಂದು ಎಬ್ಸೋದು, ಆಮೇಲೆ ಪ್ರಕೃತಿ ಮಾತೆ ಬಂದು ಎಬ್ಸೋದು, ಕೆತ್ತಪ್ಪ ಸರು, ಸುಧಾಕರ್ ಪುರಾಣ ಸರು, ಅನಿತಾ ಪಿಂಡಿ ಅವರು ಸರ್, ಅವ್ರ ಸರ್ ಅಯ್ಯಪ್ಪ ಸರು, ಹಿಂಗೆ ನಂಗೆ ಯಾರೋ ದೇವತೆಗಳು ಬಂದು ಎಬ್ಬಿಸಿದಂಗೆ ಡೈಲಿ ನನಗೆ ಆಗ್ತಾ ಇತ್ತು ಸರ್. 2:30 ಆದ್ರೆ ಸ್ಟಾರ್ಟ್ ಆಗಿಬಿಡ್ತೀವಿ ಸರ್ ನನಗೆ. ಅವ್ರ ಜೊತೆ ಎಲ್ಲ ಎಷ್ಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಸರ್ ನಾನು. ಎಷ್ಟಲ್ಲಿ ಟ್ರಾವೆಲ್ ಮಾಡಿ ಅವ್ರು ನನಗೆ ಆ ಟೈಮ್ನ ಅಲಾರಾಮ್ ಇಟ್ಕೋತಿದ್ರು, ಆ ಟೈಮ್ ಕೆಸರೇ ಬಿಡ್ತಿತ್ತು ಸರ್ ನನಗೆ. ಮಕ್ಕಳೋದು 2 ತಾಸು ಅಥವಾ 3 ತಾಸು ನಾ ಡೈಲಿ ಮಕ್ಕೋತಿದ್ದೆ. ಅಷ್ಟು ರೆಸ್ಟ್ ಬೇಕು ಅಮ್ಮ ನನಗೆ, ನನ್ಗೆ ಕುತ್ಕೊಳಕ್ಕೆ ಆಗೋಲ್ಲ ಅಂತೇಳಿ ನಾನು ಲಕ್ಷ್ಮೀ ಅಮ್ಮಾಗ ಆಮೇಲೆ ನಮ್ಮ ರತ್ನ ಪೂಜಾರಿ ಅವ್ರಿಗೆ ನಾನು ಜಾಸ್ತಿ ಹೇಳ್ತಾ ಇದ್ದೆ. ಇಲ್ಲ, ನೀ ಇನ್ನೂ ಸಾಧನೆ ಮಾಡಬೇಕು ಮಾಡಬೇಕು ಅಂತ ಅವ್ರು ಅಂತ ಇದ್ರು. ಆ ಟೈಮ್ ಕೂಡಿ ಬಸ್ ಸರ್ ನಿಮ್ಮನ್ನು ಭೇಟಿ ಆದಮೇಲೆ ನಾನು ಗುಡಾಕೇಶಕ್ಕೆ ಬಂದೀನಿ ಸರ್. ಆಮೇಲೆ ಗುಡಾಕೇಶದಲ್ಲಿ ಸಾಕಷ್ಟು ಎನರ್ಜಿ ಇತ್ತು ಸರ್, ಸಾಕಷ್ಟು ಎನರ್ಜಿ ಸರ್. ಅದ್ರ ಬಗ್ಗೆ ನಾ ಎಷ್ಟು ಹೇಳಿದ್ರು ಕಮ್ಮಿ ಸರ್ ಗುಡಾಕೇಶ ಬಗ್ಗೆ. ಆಮೇಲೆ ಪ್ರತಿಯೊಬ್ಬರು ಗುಡಾಕೇಶ ಮಾಡಬೇಕು. ಆಮೇಲೆ ಮುಂಜಾನೆ ಸಂಜೆ ತನಕ ನಮ್ಮ ಕೆಲಸದಾಗಿದ್ರು ಸಹಿತ ನಾವು ರಾತ್ರಿ ನಮಗೆ ಪತ್ರಿ ಸರ್ ಹೇಳಿದಾಗ ನಮ್ಮ ಸಾಧನೆ ಮಾಡ್ಕೊಳಕ್ಕೆ, ಆಮೇಲೆ ನಮ್ಮ ಆತ್ಮವನ್ನು ನಾವು ಉದ್ಧಾರ ಮಾಡ್ಕೊಳಕ್ಕೆ, ನಾವು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳೇ ಆಗಲಿ ಪ್ರತಿಯೊಬ್ಬರು ನಾವು ಸಾಧನೆ ಮಾಡಕ್ಕೆ ಒಳ್ಳೆಯ ಅವಕಾಶ ಅಂತ ನನಗೆ ಅನಿಸಿದೆ ಸರ್ ಗುಡಾಕೇಶಕ್ಕೆ ಬಂದ ಮೇಲೆ. ನನಗೆ ಮುಂಚೆ ಎಲ್ಲ ನನಗೆ 3 ತಾಸು ನಾ ಧ್ಯಾನ ಮಾಡ್ತಿದ್ದೀನಲ್ಲ ಸರ್. ನಾನು ಸ್ಟಾರ್ಟಿಂಗಿಗೆ ಬಂದಿದ್ದು 1.5 ತಾಸು ಧ್ಯಾನಕ್ಕೆ ಸರ್. ನಮ್ಮ ಕುಟುಂಬ ಎಲ್ಲ ರೀ ನಾವು ಅಲ್ಲೇ ಇವರು ಚಿಕ್ಕಮಗಳೂರು ರವೀಂದ್ರ ಸರ್ ಅಂತಿದ್ದಾರೆ. ಅವಾಗ ಅವರು ಧನ್ವಂತರಿ ಧ್ಯಾನ ಅಂತ ಮಾಡಿಸ್ತಾ ಇದ್ರಿ ಸರ್, ಜನವರಿ 1ರಿಂದ ರೀ. ನಾವು ಅದಕ್ಕೆ ಆಮೇಲೆ ಕೆತ್ತಪ್ಪ ಸರ್ದು ಯಾವ್ದಾದ್ರು ಒಂದು ಒಟ್ಟು ನಾವು ಕುತ್ಕೋತಿದ್ವಿ. ಲಿಂಕ್ ಸಿಕ್ಕಿದ್ರೆ ನಮ್ಮ ಫ್ರೆಂಡ್ ಅವ್ರು ಕಳಿಸಿದ್ರಿ, ಇವರು ನಮ್ಮ ಸಂಗೀತ ಇವ್ರಿ ನಮ್ಮ ರತ್ನ ಅಂತೇಳಿ ಕಳಿಸಿದ್ರು. ನಾವು ಅದಕ್ಕೆ ಕುತ್ಕೋತಿದ್ವಿ ಎಲ್ಲರೂ ಸೇರಿ. ಮಾರ್ನಿಂಗ್ 4:30 ಅಂತೂ ಕೈಕಾಲು ಮುಖ ತಗೊಂಡು ಫ್ರೆಶ್ ಆಗಿ ಒಂದು ದೊಡ್ಡ ಹಾಲಲ್ಲಿ ಎಲ್ಲರೂ ಅವ್ರು ನೀರೆಲ್ಲ ಸಂಕಲ್ಪ ಮಾಡಿಸಿದ್ರು. ಬಟ್ಲಲ್ಲಿ ಎಲ್ಲರೂ ನೀರು ಇಟ್ಕೊಂಡು ಅಲ್ಲೇ ನೋಡಿ ಸರ್ 7 ಗಂಟೆ ತನಕ ಸತ್ಸಂಗ ಮುಗಿತಕ ಕುತ್ಕೋತಿದ್ವಿ. ಅಲ್ಲೇ ಸ್ವಲ್ಪ ಎಲ್ಲ ಇನ್ನು ಸತ್ಸಂಗ ಕೇಳ್ಕೊತ ಎಲ್ಲರೂ ಅಲ್ಲೇ ಮುಕ್ಕೊಂಡ್ ಬಿಡ್ತಿದ್ವಿ ಸರ್ ನಾವು. ಕುಟುಂಬ ಎಲ್ಲ ಎದ್ದು ಹೋಗತ್ತಿರ್ಲಿಲ್ಲ, ಅಲ್ಲೇ ಮಕ್ಕೊಂಡ್ ಬಿಡ್ತಿದ್ವಿ. ಎನರ್ಜಿ ಫುಲ್ ಕೇಳ್ಕೊಂತ ಡೀಪ್ ಮೆಡಿಟೇಷನ್ ಆಗ್ತಿತ್ರಿ ಕೆಲವೊಬ್ಬರಿಗೆ. ಹಿಂಗಾಗಿ 21 ದಿನ ಕಂಟಿನ್ಯೂ ಮಾಡಿದ್ವಿ ಸರ್ ನಾವು. ಮಾಡಿದ ಮೇಲೆ ನಮಗೆ ಒಂಥರ ಖುಷಿ ಆನಂದ. ಆಮೇಲೆ ನಮ್ಮ ಮನೆಯಲ್ಲಿನೂ ಅವಾಗ ವಾತಾವರಣ ಚೇಂಜ್ ಅನಿಸ್ತು ಸರ್. ಯಾಕಂದ್ರೆ ನಾವು ಮುಂಚೆ ನಾನು ಮಿನಿಮಮ್ ಒಂದು 4 ವರ್ಷ 5 ವರ್ಷ ಸರ್ ನಾ ಕಣ್ಣೀರಲ್ಲಿ ಮುಖ ತೊಳೆದಿನಿ ಸರ್ ನಾನು ಧ್ಯಾನಕ್ಕೆ ಬರಲಿಕ್ಕೆ. ನಾನು ಯಾಕಂದ್ರೆ ಸರ್ ಆ ರೀತಿಯಾಗಿ ಬಿಟ್ಟಿತ್ತು ಸರ್ ನನ್ನ ಮನೆಯಲ್ಲಿ ಪರಿಸ್ಥಿತಿ ಸರ್. ಇಲ್ಲಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ನಾವು ಇರೋದ್ರಿಂದ ನಮ್ಮ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PSI ಇದಾರ್ರಿ. ಅಲ್ಲಿ ಎಲ್ಲರಿಗೂ ಒಂಥರ ಹೊಸ ಅಪಾರ್ಟ್ಮೆಂಟ್ ಕಟ್ಟಿಕೊಟ್ಟಿದ್ರು. ಅದೇನು ಅವಾಗೆಲ್ಲ ನಮ್ಗೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲ, ಅವೆಲ್ಲ ಸರಿಯಾಗಿ ವಾಸ್ತು ಪ್ರಕಾರ ಮಾಡಿರಲಿಲ್ಲ, ಆ ರೀತಿ ಈ ರೀತಿ ಅಂತೆಲ್ಲ ನಮ್ಗೆ ಅವಾಗೆಲ್ಲ ಮನಸ್ಸಲ್ಲಿ ಇತ್ತು ಸರ್. ಈಗ ಅದೆಲ್ಲ ಅಷ್ಟೇ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಆ ಥರ ಏನು ಅನ್ಸೋದಿಲ್ಲ ಸರ್ ಈಗ. ಇಲ್ಲ, ನಮ್ಮ ಯೋಚನೆಯಿಂದ ಇದೆಲ್ಲ ಆಗ್ತೈತೆ ಅಂತ ನನಗೆ ಅನ್ಸೈತೆ ಸರ್ ಈಗ. ಅವಾಗ ಇಲ್ಲ, ಎಲ್ಲರೂ ಆಸ್ಪತ್ರೆಗಳು ಹೋಗ್ತಿದ್ರು. ಅದರಲ್ಲಿ ಜಾಸ್ತಿ ದುಡ್ಡು ಹಾಕಿದ್ದಂದ್ರೆ ನಾನೇ ಸರ್ ಆಸ್ಪತ್ರೆಗೆ ಎಲ್ಲ ದುಡ್ಡು ಹಾಕಿ ಎಲ್ಲ ಭಾಳ ಸಮಸ್ಯೆ ಆಗ್ತಿದ್ರಿ. ಅದಕ್ಕಾಗಿ ನಾನು ಧ್ಯಾನಕ್ಕೆ ಬಂದಮೇಲೆ ಅದನ್ನ ಅಷ್ಟು ನಾ ಮಾಡ್ಕೊಂಡ್ಮೇಲೆ ಮತ್ತೆ ಹೆಚ್ಚಿಗೆ ಸರ್ ನಾನು ಒಂದು 2 ತಿಂಗಳಾದ್ಮೇಲೆ ಹಂಗೆ ನನಗೆ ರತ್ನಾ ಮೇಡಮ್ ನನಗೆ 3 ತಾಸು ಧ್ಯಾನ ಮಾಡ್ರಿ ನೀವು ಅಂತ ಅನ್ನಕತ್ರಿ ಬೆಳಗಿನ ಜಾವ ಎದ್ದು. 3 ಗಂಟೆಗೆ ಎದ್ದು ನಾನು ಧ್ಯಾನ ಸಾಧನೆ ಮಾಡ್ಕೊಳಕತ್ತೆ ಸರ್. ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿ ಈಗ ನಿಮ್ದು ಹೆಂಗೆ ಗುಡಾಕೇಶ್ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಹಂಗೆ 3 ತಾಸು ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ ಸರ್. 3 ತಾಸು ಸಾಧನೆ ಮಾಡ್ತಾ ಮಾಡ್ತಾ ನನಗೆ ಅದು ಇದು ಅಸ್ಟ್ರಲ್ ಟ್ರಾವೆಲು, ಆಮೇಲೆ ಎಕ್ಸ್ಪೀರಿಯನ್ಸ್ಗಳು, ಆಮೇಲೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ, ಆಮೇಲೆ ಆಸ್ಪತ್ರೆ ಕಿರಿಕಿರಿ ಎಲ್ಲ ತಪ್ಪಿತ್ತು ಸರ್ ನಮಗೆ. ಮತ್ತು ಮಕ್ಕಳಲ್ಲಿ ನಮಗೆ ಆಸ್ಪತ್ರೆ ಅವ್ರಿಗೆ ಚೇಂಜಸ್ ಆಯಿತು. ಆಮೇಲೆ ನನಗೆ ಯೋಗ ಮಾಡೋದ್ರಿಂದ ಆಮೇಲೆ ಮೆಡಿಟೇಷನ್ ಮಾಡೋದ್ರಿಂದ ನಂಗೆ ಒಳ್ಳೆ ನಿದ್ದೆ ಬರಾಕತ್ತೆ ಸರ್ ನನಗೆ. ಆಮೇಲೆ ನಿದ್ದೆ ಮಾತ್ರೆಗಳನ್ನು ಸಾಕಷ್ಟು ಕೊಟ್ಟಾರೆ ಸರ್ ನಂಗೆ ಡಾಕ್ಟ್ರು. ಆ ನಿದ್ದೆ ಮಾತ್ರೆಗಳನ್ನ ತೊಗೊಂಡ್ರು ಸಹಿತ ನಂಗೆ ನಿದ್ದೆ ಬರ್ತಾ ಇರಲಿಲ್ಲ ಸರ್ ನನಗೆ. ಆಮೇಲೆ ಗರ್ಭಕೋಶದ್ದು ಅವಾಗ ಎಷ್ಟು ನಾನು ಮೆಡಿಸನ್ ತೊಗೊಂಡು ಆಗಿನ ಪೂರ್ತಿ ಕಷ್ಟ ನನಗೆ ಕಮ್ಮಿ ಆಗ್ತೈತ್ರಿ ಪ್ರಾಬ್ಲಮ್. ಮತ್ತೆ ಯಥಾಶಕ್ತಿ ಮತ್ತೆ ಯಾವ ರೀತಿ ಇರ್ತೈತಲ್ಲ ಅದೇ ರೀತಿ ಇರ್ತೈತೆ ಸರ್ ನನಗೆ. ಏನು ಚೇಂಜಸ್ ಅನಿಸ್ಲೇ ಇಲ್ಲ ಸರ್ ನನಗೆ. ಅದಕ್ಕಾಗಿ ನಂಗೆ ರತ್ನ ಆಮೇಲೆ ನನಗೆ ಕೆತ್ತಪ್ಪ ಸರ್ ಎಲ್ಲ ಇಲ್ಲ ನೀ ಜಾಸ್ತಿ ಧ್ಯಾನ ಸಾಧನೆ ಮಾಡ್ಬೇಕಮ್ಮ ಮಾಡ್ಬೇಕಂತೇಳಿ ಅಂದ್ರಿ. ಒಂದ್ಸಲ ನಾನು ಸರ್ ಕಾಲ್ ಮಾಡಿದ್ದೆ ಕೆತ್ತಪ್ಪ ಸರ್ಗೆ. ಏನಂದ್ರೆ ಅಮ್ಮ ನೀವು ಬೆಳ್ಳುಳ್ಳಿ ತಿನ್ನೋದು ಬಿಡಬೇಕು, ಆಮೇಲೆ 3 ತಾಸು ಧ್ಯಾನ ಮಾಡಬೇಕು, ಆಮೇಲೆ ನನಗೆ ನೀ ಕಾಲ್ ಮಾಡ್ಬೇಕಂತೇಳಿ ನಂಗೆ ಚಾಲೆಂಜ್ ಮಾಡಿಕೊಟ್ರಿ ಸರ್. ಇಲ್ಲ ರೀ ಸರ್ ನಾ ಮಾಡೇ ಮಾಡ್ತೀನಿ ಅಂತೇಳಿ 21 ದಿನ ಸಂಕಲ್ಪ ಮಾಡ್ಕೊಂಡು ಬೆಳ್ಳುಳ್ಳಿ ಅವತ್ತಿಂದ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಟ್ಟು ನಾವು ಮೊದಲಿಂದ ನಮ್ಮ ಸಸ್ಯಾಹಾರಿ ಕುಟುಂಬ ಸರ್. ನಾವೇನು ಅದು ಇದು ಏನು ತಿನ್ನಕ್ಕೆ ಹೋಗೋದಿಲ್ಲ. ಆಮೇಲೆ ಬೆಳ್ಳುಳ್ಳಿ ಎಲ್ಲ ತಿನ್ನೋದು ಬಿಟ್ಟು ಸಾಧನೆ ಮಾಡಿ ಸರ್ಗೆ ನಾನು ಕಾಲ್ ಮಾಡಿದ್ದೆ ಸರ್ ನಾನು. ಅವಾಗ ಏನು ನಾನು ಸ್ವಲ್ಪ ಮಾಡ್ಬೇಕು ಅನ್ನೋದು ಒಂದು ಹಠವಾದಿ ಸರ್. ನಾನು ಮಾಡ್ಬೇಕಂದ್ರೆ ಏನಾದರೂ ಒಂದು ಮಾಡೇ ಮಾಡ್ತೀನಿ ಸರ್ ನಾನು.
ಅದು ಚಾಲೆಂಜ್ ಆಗಿ ತಗೊಂಡು ನಾನು ಧ್ಯಾನ ಸಾಧನೆ ಮಾಡಿಕೊಂಡು ನಾ ಧ್ಯಾನಕ್ಕೆ ಬಂದು ಒಂದು 2 ತಿಂಗಳಾದ್ಮೇಲೆ ನಮ್ಮ ಕ್ವಾರ್ಟರ್ಸಲ್ಲಿ ಎಲ್ಲ ಹೆಣ್ಮಕ್ಳು ಕರೆದು ನಮ್ಮ ಮನೆಯಲ್ಲಿ ಮೆಡಿಟೇಷನ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನಾನು. ನಾವು ಈ ಕಡೆ ಬೆಳಗಾವಿಗೆ ಬಂದಿವಿ. ಮುಂಚೆ ಅಲ್ಲಿ ಚಿಕ್ಕೋಡಿಯಲ್ಲಿ ಇದ್ದೀವಿ. ಅವಾಗ 5 ವರ್ಷ ಅಲ್ಲೇ ಇದ್ದೀವಿ, 5-6 ವರ್ಷ. ಬಂದ ಮೇಲೆ ಅಲ್ಲೆಲ್ಲರೂ ಕಂಟಿನ್ಯೂ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ನಾ ಮನೆಗೆ ಹೋಗಿ ಕರ್ಕೊಂಬಂದು ನಮ್ಮ ಮನೆಯಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡಿಸ್ತಿದ್ವಿ ಸರ್ ನಾನು. ಗ್ರೂಪ್ ಮೆಡಿಟೇಷನ್ ಮಾಡಾಕತ್ತ ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ವಾತಾವರಣ ಚೇಂಜ್ ಆಯ್ತು ಸರ್. ಅವರು ಕೆಲವೊಬ್ರು ಏನೇನು ಸಮಸ್ಯೆ ಇದ್ವು, ಅವ್ರ ಕಾಲು ನೋವು ಅದು ಇದು ಎಲ್ಲ ಕೆಲವೊಂದು ಇದ್ವು ಸರ್. ಅವರು ಇಲ್ಲ ವೈನಿರಿ ನಾವೆಲ್ಲರೂ ಶೇರ್ ಮಾಡತ್ತೀವಿ ಧ್ಯಾನ, ಆಮೇಲೆ ಎಲ್ಲ ಒಳ್ಳೇದಾಗತೈತಿ ಅಂತೇಳಿ ಅಂದ್ರೆ ಅವ್ರ ಯಜಮಾನ್ರು ಎಲ್ಲರೂ ಸಪೋರ್ಟ್ ಮಾಡಾಕತ್ರು. ಇಲ್ಲ ಕರೆಯತ್ತಾರ ಮೇಡಮ್ ಹೋಗ್ರಿ ಅಂತ ಎಲ್ಲರೂ ಅನ್ನಕತ್ರು. ಆಮೇಲೆ ನಾವು ಹುಣ್ಣಿಮೆ ಇದ್ದಾಗ ಸಹಿತ ಟೆರೆಸ್ ಮೇಲೆ ಹೋಗಿ ನಮ್ಮ ಬಿಲ್ಡಿಂಗ್ ಮೇಲೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮೇಲೆ ಹುಣ್ಣಿಮೆಕ್ಕಿಂತ ಈ ಕಡೆ 3 ದಿನ, ಹುಣ್ಣಿಮೆ ಆದ್ಮೇಲೆ 3 ದಿನ ಹುಣ್ಣಿಮೆ ದಿನ ಸರ್ ನಾವೆಲ್ಲ ಹೆಣ್ಮಕ್ಳು ಸೇರಿ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ವಿ. ಆಮೇಲೆ ಅದೇ ರೀತಿ ನನ್ನ ಧ್ಯಾನದ ಜರ್ನಿ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ನಾವು ಆ ಮನೆಯಲ್ಲಿ ಏನು ಕ್ವಾರ್ಟರ್ಸ್ ಅಲ್ಲಿ ಇದ್ವಲ್ಲ ಆ ಮನೆ ನಾನು ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದೆ ಸರ್. ಯಾಕಂದ್ರೆ ನಮ್ಗೆ ಸಾಕಷ್ಟು ದುಡ್ಡು ಬಂದಿದ್ದೆಲ್ಲ ಪೇಮೆಂಟ್ ಬರೀ ದವಾಖಾನೆಗೆ ನಮ್ದು ಆಸ್ಪತ್ರೆಗೆ ಕೊಡೋದಾಗತ್ತಿತ್ತು ಜೀವನ. ಇನ್ನೆಲ್ಲ ಹೆಂಗೆ ಏನ್ ಮಾಡ್ಬೇಕು ಅಂತೇಳಿ ನಮ್ಮ ಸರ್ ಇಲ್ಲ ಒಂದು ಬಾಡಿಗೆ ಮನೆ ನೋಡೋಣ, ವಾಸ್ತು ಅದು ಇದು ಅಂತೇಳಿ ನಮ್ಗೆಲ್ಲ ತಲೆಯಾಗ ಅವಾಗೆಲ್ಲ ರೀ. ಇಲ್ಲ ಅವೆಲ್ಲ ಕ್ವಾರ್ಟರ್ಸ್ ಎಲ್ಲಿ ಕಟ್ಟಿರ್ತಾರೇನೋ ಸರಿಯಾಗಿಲ್ಲ, ಹಿಂಗ್ ಭಾಳ ನಮಗೆ ಸಮಸ್ಯೆ ಆಗತೈತಿ, ಎಷ್ಟಂತ ದುಡ್ಡು ಹಾಕ್ಬೇಕು, ಕೈಯಲ್ಲಿ ದುಡ್ಡು ನಿಂದಿರ್ತಾ ಇಲ್ಲ ಅಂತೇಳಿ ಅಂತ ಇದ್ರಿ. ಅಂದ ತಕ್ಷಣ ನಾವು ಮನಿ ಚೇಂಜ್ ಮಾಡಕ್ ರೆಡಿ ಆಗಿವಿ ಸರ್. ರೆಡಿ ಆಗಿವಿ. ಆದ್ರೂ ಅದು ನಮ್ಗೆ ಧ್ಯಾನ ಸಾಧನೆ ಮಾಡಿದ್ಮೇಲೆ ಸರ್ ಅಲ್ಲಿ ಒಂದು ತರ ನಮಗೆ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಸರ್ ಮನ್ಯಾಗ. ಆ ಮನಿನ ನಮಗೆ ದೇವಸ್ಥಾನ ಟೈಪ್ ಅನ್ಸಾಕತ್ತಿ. ಯಾವ ಮನಿ ಬಿಟ್ಟು ಹೋಗ್ಬೇಕನ್ನತ್ತಿದ್ನಲ್ಲ ಆ ಮನಿನ ನಾ ಬಿಟ್ಟು ಬರ್ಬೇಕಾದ್ರೆ ನಾ ದುಃಖ ಪಟ್ಟುಕೊಂಡು ಬಂದೆ ಸರ್ ನಾನು. ಯಾಕಂದ್ರ ಇಲ್ಲ ಇದೆಲ್ಲ ನಮ್ಮ ಅಜ್ಞಾನದಿಂದ ನಾವು ಆ ವಾಸ್ತು ಈ ವಾಸ್ತು ಅದು ಇದು ಎಲ್ಲ ನಂಬಿ ಮೂಢನಂಬಿಕೆ ಒಳಗಿದ್ದೀನಿ ನಾನು. ಆಮೇಲೆ ಸಾಕಷ್ಟು ನಾವು ಲಿಂಗಾಯತರ ಮೇಲೆ ಪೂಜಾ ಪುನಸ್ಕಾರ ವ್ರತಗಳು ಎಲ್ಲ ವ್ರತ ಮಾಡೀನಿ ಸರ್ ನಾನು. ಯಾವುದು ಮಾಡಿಲ್ಲ ಅನ್ನೋದಿಲ್ಲ, ಎಲ್ಲ ಉಪವಾಸಗಳನ್ನು ಮಾಡೀನಿ, ಎಲ್ಲ ವ್ರತಗಳನ್ನು ಮಾಡೀನಿ ನಾನು. ಆಮೇಲೆ ನನಗಿದ ಧ್ಯಾನ ಸಿಕ್ಕಿದ ನನ್ನ ಭಾಗ್ಯದ ಬಾಗಿಲು ತೆಗಿತೇನು ಅಂತೇಳಿ ನನಗೆ ಅನಿಸಿತ್ತು ಸರ್ ಆ ಟೈಮ್ದಾಗ. ಆಮೇಲೆ ನಾನು ಧ್ಯಾನಕ್ಕೆ ಬಂದ್ಮೇಲೆ ಖುಷಿ ಆನಂದ ಎಲ್ಲ ಆಗಕತ್ತಿತ್ರಿ. ಆಮೇಲೆ ಆಸ್ಪತ್ರೆ ಕಿರಿಕಿರಿನೇ ತಪ್ಪಿತ್ತು ಸರ್ ನಮಗೆ. ಹಿಂಗಾಗಿ ಅವಾಗಿಂದ ನಂದೆಲ್ಲ ಧ್ಯಾನದ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ನಾ ಈ ಕಡೆ ಟ್ರಾನ್ಸ್ಫರ್ ಆಗಿ ಬರೋ ಮುಂದೆ ನನಗೆ ಬ್ಯಾಗ್ ಪ್ಯಾಕ್ ಮಾಡಬೇಕು, ಅದು ತುಂಬಬೇಕು ಇದು ತುಂಬಬೇಕು ಏನೂ ಇಲ್ಲ ರೀ. ನಾನು ಅಲ್ಲಿಂದ ಇಲ್ಲಿ ನಾವು ಬರುತ್ತನೂ ನಾವು ತಾಯಿ ಮಗ ಇಬ್ರು ಧ್ಯಾನ ಪ್ರಚಾರ ಮಾಡಿ ಬಂದಿವಿ ಸರ್ ನಾವು. ನಮ್ಗೆ ಯಾರ್ಯಾರು ಚಿಕ್ಕೋಡಿ ಎಲ್ಲ ಪರಿಚಯ ಇದಾರಲ್ಲ, ನಮ್ಮ ಡಿಪಾರ್ಟ್ಮೆಂಟ್ದವರು ಯಾರು ಯಾವ್ದಾರಲ್ಲ ಅವ್ರಿಗೆಲ್ಲರೂ ಪ್ರತಿಯೊಬ್ಬರಿಗೆ ಪ್ಯಾಂಪ್ಲೆಟ್ ಕೊಡೋದು, ಆಮೇಲೆ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡೋದು, PMC ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹಚ್ಚೋದು, ಆಮೇಲೆ ಗುರುಗಳು ಮುಜಿಕ್ ತೋರಿಸೋದು, ಈ ರೀತಿ ನಮ್ದು ಧ್ಯಾನದ ಸೇವೆ ಸ್ಟಾರ್ಟ್ ಆಯ್ತು ಸರ್ ನನಗೆ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಒಂದು ಪ್ರೋಗ್ರಾಮ್ ಇಟ್ಕೊತಿದ್ರು ಸರ್. ನಮಗ ನಾವು ಕುಟುಂಬ ಹೋಗಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೂ ನಾವು ಅಲ್ಲಿ ಮೆಡಿಟೇಷನ್ ಎಲ್ಲ ಹೇಳ್ಕೊಟ್ಟು ಬಂದು ಸರ್. ಅವರಿಗೆ 15-20 ನಿಮಿಷ ಮೆಡಿಟೇಷನ್ ಮಾಡಿಸಿವಿ. ಆಮೇಲೆ ಇದೇ ರೀತಿ ನಮ್ದು ಎಲ್ಲ ಒಟ್ಟು ಹಂಗ ಚೇಂಜಸ್ ಆಗೋದು ಬರ್ತಾರೆ ಸರ್. ಆಮೇಲೆ ನಾ ಈಗ ಎಲ್ಲಿ ಹೋದ್ರು ಸರ್ ನಾನು ಧ್ಯಾನ ಪ್ರಚಾರ ಮಾಡ್ತೀನಿ. ಒಂದು ಆಟೋದಲ್ಲಿ ಹೋಗ್ಲಿ ಅಂತ ಪಕ್ಕಕ್ಕೆ ಒಂದು ಆಟೋ ಡ್ರೈವರ್ ಹಿಡಿದು ಪ್ರತಿಯೊಬ್ಬರಿಗೂ ಬಸ್ ಕಂಡಕ್ಟರ್ ಡ್ರೈವರ್ ಹಿಡಿದು ಪ್ಯಾಂಪ್ಲೆಟ್ ಕೊಟ್ಟು ಅಕ್ಕಪಕ್ಕ ಕೂತವ್ರಿಗೆ ಗುರುಗಳು ಮುಜಿಗೆ ತೋರಿಸಿ ಪ್ಯಾಂಪ್ಲೆಟ್ ಕೊಟ್ಟು ಈಗ ಗುಡಾಕೆಷ್ಟು ಬಂದಿನಿ ಇದು ಮಾಡ್ತೀನಿ ಸರ್ ನಾನು. ಈ ರೀತಿ ನಮ್ದು ಸರ್ ಜರ್ನಿ ಸರ್ ನನಗೆ. ಆಮೇಲೆ ನನ್ನ ಫ್ರೆಂಡ್ಸ್ ಯಾರ್ಯಾರದಾರ ಸರ್ ಅವ್ರಿಗೆಲ್ಲರಿಗೂ ನಾ ಧ್ಯಾನ ಹೇಳ್ಕೊಟ್ಟಿನಿ ಸರ್ ನಾನು. ಆಮೇಲೆ ಎಲ್ಲಿಯಾದ್ರೂ ಸಸ್ಯಾಹಾರ ಜಾಥಾಗಳಿದ್ದು ಸರ್ ನಾನು 4 ಸಸ್ಯಾಹಾರ ಜಾಥಾ ಅಟೆಂಡ್ ಮಾಡಿದ್ದೀನಿ ಸರ್ ನಾನು. ಆಮೇಲೆ ಚಿಕ್ಕೋಡಿಯಲ್ಲಿ ಒಂದು ಸಸ್ಯಾಹಾರ ಜಾಥಾ ಸರ್. ಸ್ವಲ್ಪ ನನ್ನ ಕಾಲು ಪೇನ್ ಇತ್ತು, ಆದರೂ ನನಗೆ ನಮ್ಮ ಮನ್ಯಾಗೆಲ್ಲ ಸಪೋರ್ಟ್ ಬೇಡ ನಿನಗೆ ಸುಮ್ಮನೆ ಹೋಗಬೇಡ ಅನ್ನತ್ತಿದ್ರು. ಸ್ವಲ್ಪ ಹಂಗೆ ಮೈನರ್ ಪೇನ್ ಆಗಿ ಸರ್ ನನಗೆ. ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಸರ್ ನಾನು 4 ಕಿಲೋಮೀಟರ್ ಮೇಲೆ ಸರ್ ನಾನು 1 ಸೆಕೆಂಡ್ ಬಿಡಾನಿಲ್ಲ ಸಸ್ಯಾಹಾರ ಜಾಥಾ ಸರ್ ನಾನು ಕೂಗಿನಿ ಸರ್ ನಾನು. ಪ್ರಕೃತಿಗೆ ನಮ್ದು ವಿಶ್ವಕ್ಕೆ ಹೋಗಿಲ್ಲ ನಮ್ಮ ಧ್ವನಿ ಮುಟ್ಬೇಕಂತೇಳಿ ಸರ್. ನನಗೆ ಅಷ್ಟಾದ್ರೂ ಸರ್ ಇಷ್ಟು ಎನರ್ಜಿ ಫ್ಲೋ ಆಗತ್ತೆ ಸರ್ ನನ್ನ ದೇಹದೊಳಗೆ. ಅಷ್ಟು ಎನರ್ಜಿ ಸರ್, ಕಣಕಣಗಳಲ್ಲಿ ನನಗೆ ಕೂಗು ಸರ್ ಅದು. ಅಷ್ಟು ನನಗೆ ಖುಷಿ ಸರ್, ಖುಷಿ ಆನಂದ ಸರ್ ನನಗೆ. ಆಮೇಲೆ ನಮ್ಮ ಯಜಮಾನ್ರು ನಾನು ಇದಕ್ಕೆ ಹೋಗಿದ್ವಿ ಬಳ್ಳಾರಿಗೆ ಅಮ್ಮಶಕ್ತಿಗೆ. ಅಲ್ಲಿಯೂ 2 ದಿವಸ ನಿಂತು ಅಲ್ಲಿ ನಾವು ಸಸ್ಯಾಹಾರ ಜಾಥಾ ಇಬ್ರು ಗಂಡ ಹೆಂಡತಿ ಅಟೆಂಡ್ ಮಾಡಿ ಅಲ್ಲಿಯೂ ನಾವು ಎಲ್ಲ ಮಾಸ್ಟರ್ ಜೊತೆ ಮೆಡಿಟೇಷನ್ ಮಾಡ್ಕೊಂಡು ಬಂದಿವಿ. ಆಮೇಲೆ ಧ್ಯಾನಕ್ಕೆ ಬಂದ ತಕ್ಷಣ ನನ್ನ ಗುರುಗಳು ನೋಡ್ಬೇಕಂತ ಕುತೂಹಲ ಸರ್ ನನಗೆ. ಪತ್ರಿ ಸರ್ ನೋಡ್ಬೇಕು, ಪತ್ರಿ ಸರ್ ನೋಡ್ಬೇಕು, ಗುರು ನೋಡ್ಬೇಕಂತ ನನಗೆ ಮನಸ್ಸು ಭಾಳ ತುಡಿತಾ ಐತೆ ಸರ್ ನನಗೆ. ಬಂದ ತಕ್ಷಣ ನಾನು ಒಂದು 2 ತಿಂಗಳು ಇನ್ನೂ ಆಗಿರ್ಲಿಲ್ಲ ರೀ. ಕೆತ್ತಪ್ಪ ಸರ್ ಒಂದು ಮಾತಂದ್ರು, ಇಲ್ಲ ಇನ್ನು ಪತ್ರಿ ಸರ್ ಇದು ಹೈದ್ರಾಬಾದ್ಗೆ ಹೋಗ್ತಾರ, ಈ ಸದ್ಯ ಬರೋದಿಲ್ಲ ಅವ್ರೇನು ಅಂತಂದ್ರು. ತಕ್ಷಣ ನನ್ನ ಮಗ ಬುದ್ಧ ಪೂರ್ಣಿಮಾಕ್ಕೆ ಹೋಗಿದ್ದಾರಿ. ಅವನು ಬಂದ ತಕ್ಷಣ ಹಿಂಗೆಲ್ಲ ಗುರುಗಳನ್ನ ಭೇಟಿಯಾಗಿ ನಾನು ಎಲ್ಲ ಭಾಳ ಎನರ್ಜಿ ಇತ್ತು ಮಮ್ಮಿ ಹಂಗೆ ಹಿಂಗೆ ಅಂತೆಲ್ಲ ಮನೇಲಿ ಹೇಳಿದ ತಕ್ಷಣ ಅವ್ನು ಬಂದು 2 ದಿವಸಿಗೆ ನಮ್ಮ ಸರ್ಗೆ ನಾ ಹಿಂಗೆ ಗುರುಗಳು ನೋಡ್ಬೇಕ್ರಿ ನನ್ನ ಜೀವ ತುಡಿಯಾತೈತೆ ಅಂದ್ಕೂಡಲೇ ನಮ್ಮ ಸರ್ ನಮಗೆ ಯಾವಾಗಲೂ ನನಗೆ ಸಪೋರ್ಟ್ ರೀ ನನ್ನ ಮಕ್ಕಳಿಗೆ ನನಗೆ. ಇಲ್ಲಿ ಹೋಗಂತೇಳಿ ನಾವು 12 ಗಂಟೆಗೆ ಬಸ್ ಬುಕ್ ಮಾಡ್ಕೊಂಡು ತಾಯಿ ಮಗ ಆಮೇಲೆ ನಮ್ಮ ಅಕ್ಕ ಇನ್ನೊಬ್ರು ಕರ್ಕೊಂಡು ನನ್ನ ಫ್ರೆಂಡ್ ಇದಾರೆ ತುಮಕೂರಾಗ ಅವ್ರನ್ನೂ ಕರ್ಕೊಂಡು ನಾನು ಪಿರಮಿಡ್ ವ್ಯಾಲಿಗೆ ಹೋದಿವಿ.
ಅಲ್ಲಿ ಹೋಗಿ 4-5 ಪಿರಮಿಡ್ ವ್ಯಾಲಿ ಒಳಗೆ ನಿಂತ ಆಮೇಲೆ ಪ್ರಿಯಾಂಕಾ ಮಾಸ್ಟರ್ನು ಬಂದಿದ್ರು, ಅಲ್ಲಿ ಅವ್ರ ಜೊತೆನೂ ನಿಂತೀವಿ. ಎಲ್ಲ ಕಡೆ ಹೋಗಿ ಸರ್ ನಾವು ಮೆಡಿಟೇಷನ್ ಮಾಡಿವಿ ಪ್ರಕೃತಿಯಲ್ಲಿ ಎಲ್ಲ ಕಡೆ. ಆಮೇಲೆ ನನ್ನ ಗುರುಗಳನ್ನ ಸೇವೆ ಮಾಡೋ ಭಾಗ್ಯ ಸಿಕ್ಕಿತ್ತು ಸರ್ ನನಗೆ. ಅಷ್ಟು ಬೇಗ ಸರ್ ಸಿಕ್ಕಿತ್ತು ನನಗೆ. ಅಲ್ಲಿ ಸರ್ ಎಲ್ಲ ಪತ್ರಿ ಸರ್ ಎಲ್ಲರೂ ಸೇವೆ ಮಾಡ್ತಾ ಇದ್ರು ಸರ್. ನಾನು ಹೋಗಿ ನನ್ನ ಮಗ ನಮ್ಮ ಅಕ್ಕನ ಕರ್ಕೊಂಡು ಅವರೆಲ್ಲ ಪಾದ ಹಿಂಗೆ ಸ್ಪರ್ಶ ಮಾಡಿ ಎಲ್ಲರೂ ಸೇವೆ ಕೈ ಕಾಲೆಲ್ಲ ಒತ್ತಾ ಇದ್ರು. ಅವ್ರ ಹತ್ರ ಮೆಡಿಟೇಷನ್ ಮಾಡ್ತಾ ಇದ್ರು ಸರ್. ಅದು ನನಗೆ 2 ದಿವಸ ಪತ್ರಿ ಸರ್ ಹತ್ರ ಹೋಗಿ ನಾನು ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿತ್ತು ಸರ್ ನನಗೆ. ಆಮೇಲೆ ಅಲ್ಲಿ ಪತ್ರಿ ಸರ ಎಲ್ಲ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು ಸರ್. ಆಮೇಲೆ ಅಲ್ಲಿ ಹೋದು ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಅದು ನನಗೆ ಪ್ರಸಾದ ಸಿಕ್ಕಿತ್ತು ಸರ್. ಅದು ನನಗೆ ಒಂದು ಎನರ್ಜಿ ಭಾಳ ಖುಷಿ ಸರ್. ಪತ್ರಿ ಸರ್ ನಾವು ಹಿಂಗೆ ಮುಟ್ಟಿ ಅವ್ರು ಸೇವೆ ಮಾಡೋ ಸರ್ ನನ್ನ ಬಾಡಿ ದೇಹದೊಳಗೆ ಒಂಥರ ಹಿಂಗೆ ಎನರ್ಜಿ ಫ್ಲೋ ಆದಂಗೆ ನಮ್ಗೆ ಆಗಕತ್ತಿ ಸರ್ ನನಗೆ. ಅವ್ರ ಕೈಯಲ್ಲಿ ಸೆಕೆಂಡ್ ಕೊಟ್ಟಿವಿ, ಅವ್ರ ಮಗಳಿಗೆ ಭೇಟಿಯಾಗಿವಿ, ಅವ್ರ ಪತ್ರಿ ಅಮ್ಮಗೆ ಭೇಟಿಯಾಗಿವಿ, ಎಲ್ಲರ ಹತ್ರ ಇದು ಮಾಡ್ಕೊಂಡು ಬಂದ್ವಿ ಸರ್. ನನಗೆ ಧ್ಯಾನದ ಜರ್ನಿ ನನಗೆ ಭಾಳ ಖುಷಿ ಆನಂದ ಕೊಟ್ಟೈತೆ ಸರ್ ನನಗೆ. ಎಲ್ಲಿ ಹೋದ್ರು ನಾನು ಆಮೇಲೆ ಅನ್ನದಾನ ಕಲೆಕ್ಷನ್ ಮಾಡ್ತೀನಿ ಸರ್, ನಿಸ್ವಾರ್ಥ ಸೇವೆಯನ್ನು ಮಾಡುತ್ತೇನೆ. ಆಮೇಲೆ ಪ್ರತಿಯೊಬ್ಬರಿಗೆ ಪಿರಮಿಡ್ ಕ್ಯಾಪ್ಗಳನ್ನು ಅಯ್ಯಪ್ಪ ಸರ್ ಕಡೆಯಿಂದ ನಾ ತರಿಸ್ಕೊಡ್ತೇನೆ ಸರ್. ನಾ ಯಾರ ಹತ್ರನೂ ₹1 ಜಾಸ್ತಿ ತೊಗೊಳೋದಿಲ್ಲ. ಎಷ್ಟಕ್ಕೆ ತಂದಿರ್ತೀನಲ್ಲ ಸರ್ ಅಷ್ಟಕ್ಕೆ ಕೊಟ್ಟಿರ್ತೀನಿ. ಬಡವ್ರು ಇದ್ರಿಂದ ಅವ್ರಿಗೆ ಫ್ರೀಯಾಗಿ ಪ್ರೀತಿಯಿಂದ ಹಂಗೆ ಕೊಟ್ಟಿರ್ತೀನಿ ಸರ್ ನಾನು. ಯಾರಿಗೂ ನಾ ದುಡ್ಡು ತೊಗೊಳಕ್ಕೇನು ಹೋಗೋದಿಲ್ಲ ಸರ್ ನಾನು. ಆಮೇಲೆ ಈಗ ಗುಡಾಕೇಶಕ್ಕೆ ಬಂದಿಲ್ಲ, ಇದ್ರ ಬಗ್ಗೆನೂ ಪ್ರತಿಯೊಬ್ಬರಿಗೆ ಹೇಳತ್ತೀನಿ. 2-3 ಜನರಿಗೆ ಮಾಸ್ಟರ್ ರೆಡಿ ಮಾಡೀನಿ ಸರ್. ಆಮೇಲೆ ನನಗೀಗ ಧ್ಯಾನದಲ್ಲಿ ಸಾಕಷ್ಟು ಈಗ ಧ್ಯಾನದಿಂದ ಗುಡಾಕೇಶಕ್ಕೆ ಬಂದ ಮೇಲೆ ನನಗೆ ಕಣ್ಣ ತೆಗಿಯಕ್ಕೆ ಆಗೋದಿಲ್ಲ ಸರ್ ನನಗೆ. ಈಗ 9 ಗಂಟೆಗೆ ಒಂದೊಂದ್ಸಲ ಯೂಟ್ಯೂಬ್ದಾಗ ಜಾಯ್ನ್ ಆಗಿರ್ತಾನೆ, ಲೈವ್ ಇರ್ತೇನೆ ರೀ. ಆದ್ರೆ ಯೂಟ್ಯೂಬ್ದಾಗ ನಿನ್ನೆ ಅಂತೂ ಕೂತೀನಿ 9 ಗಂಟೆಗೆ 1:30ಗೆ ಹೆಸರಾಗಿತ್ತು ಸರ್. ಇಷ್ಟು ಎನರ್ಜಿ ಸರ್. ನಾನು 4 ದಿವಸನಾಗಿತ್ತು ಎನರ್ಜಿ ಕಂಡು ಹಿಡ್ಕೊಂಡೆ ಸರ್ ನಾನು ಅಮ್ಮ ಲಕ್ಷ್ಮಿ ಅಮ್ಮಗೆ ಆಮೇಲೆ ನನ್ನ ಫ್ರೆಂಡ್ಗೆ ನಾನು ಹೇಳಿದ್ದೆ ರತ್ನಾಗ, ನನ್ ಕುತ್ಕೊಳಕ್ ಆಗೋದಿಲ್ರಿ, ನನ್ನ ದೇಹ ಸಾಥ್ ಕೊಡೋದಿಲ್ಲ, ನಾ ಆಗೋದಿಲ್ಲ ಅಂತೇಳಿ ಹೇಳಿದ್ದೆ ಸರ್. 2 ತಿಂಗಳತ್ತ ಅವ್ರಿಗೆ ಭಾಳ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ಎನರ್ಜಿಗೆ ನಾವು ಕನೆಕ್ಟ್ ಆಗಿ ಮೆಡಿಟೇಷನ್ ನಾನು ಲೈವ್ ಆಗಿ ಮಾಡಿದ್ದೆ ಸರ್. ಅವಾಗ ನಿಮ್ದು ಇದು ಗುಡಾಕೇಶ ಶಕ್ತಿ ಅನ್ನೋದನ್ನ ತಿಳ್ಕೊಂಡೆ ಸರ್ ನಾನು. ಇದ್ರ ಶಕ್ತಿ ಏನೈತಿ, ಇಲ್ಲ ನಾ ಇನ್ನು ಧ್ಯಾನ ಸಾಧನೆ ಮಾಡಬೇಕು, ಇಷ್ಟು ಬೇಗ ನಾ ಗುಡಾಕೇಶ ಬಿಡೋದಿಲ್ಲ ಸರ್. ನಾನು ಕಂಟಿನ್ಯೂ ಗುಡಾಕೇಶ ಮಾಡ್ತೀನಿ ಅಂತ ನಾ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್ ನಾನು. ಆಮೇಲೆ ಈಗ ಈಜಿಯಾಗಿ ಗುಡಾಕೇಶ ಬಿಡೋದಿಲ್ಲ ಸರ್ ನಾನು. ಗುಡಾಕೇಶ್ ಕಂಟಿನ್ಯೂ ನಾ ಯಾವಾಗೂ ಫಾಲೋ ಮಾಡ್ತೀನಿ ಸರ್. ಆಮೇಲೆ ನಾನು ಗುಡಾಕೇಶ ಮಾಡಲಿಕ್ಕೆ ನಮ್ಮ ಚಿಕ್ಕ ಮಗಳು ನಮ್ಮ ಯಜಮಾನರು ಎಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮ್ಮ ಯಜಮಾನ್ರು ಮಾರ್ನಿಂಗ್ ಡ್ಯೂಟಿ ಹೋಗಿ ಮುಂದೆ ಟೀ ಸಹಿತ ನಂಗೆ ಮಾಡಿಕೊಡು ಅಂತ ಹೇಳೋದಿಲ್ಲ ಸರ್. ಅವರ ಟೀ ಮಾಡ್ಕೊಂಡು ಕುಡಿದು ಹೋಗಿರ್ತಾರ. ನಾ ಇಷ್ಟೆಲ್ಲ ಫುಲ್ ಡೀಪ್ ಆಗಿ ಹೋಗಿ ಇದಾಗಿರ್ತೆ ಸರ್ ನನಗೆ ಯಾವಾಗ ಎಚ್ಚರ ಸ್ಥಿತಿ ಬರ್ತೈತಲ್ಲ ಸರ್, ಅವಾಗ ಎದ್ದು ನಾನು ನನ್ನ ಕೆಲಸಕ್ಕೆ ಇದು ಮಾಡ್ಕೊತೀನಿ ಸರ್ ನಾನು. ನನ್ನ ಮಗಾನು ನನಗೆ ಎಬ್ಸೋದಿಲ್ಲ ಸರ್. ಯಜಮಾನ್ರು 41 ದಿನ ನನಗೆ ಯಾರೂ ನನಗೆ ಏನೂ ಇದು ಮಾಡಿಲ್ಲ ಸರ್. ಮುಂಚೆನೇ ಸಪೋರ್ಟ್ ಮಾಡ್ಯಾರ, ಆದ್ರೆ ಸ್ವಲ್ಪ ಈಗ ಜಾಸ್ತಿ ಕುತ್ಕೋಬೇಕಲ್ಲ ಸರ್ ಇದು. 9 ಗಂಟೆದಿಂದ ನಾ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಕುತ್ಕೋತೀನಿ. ಮತ್ತು ಈಗ ನಮ್ಮ ಗುಡಾಕೇಶಕ್ಕೆ ಬಂದ ಮೇಲೆ ನಂಗೆ ಜಾಸ್ತಿ ಊಟ ಮಾಡ್ಬೇಕಂತ ಅನ್ಸಾನಿಲ್ಲ ಸರ್ ನನಗೆ. ಊಟ ಆಮೇಲೆ ನನಗೆ ಅವಾಗ ಬ್ರಾಹ್ಮಣಿ ಮುಹೂರ್ತೊಳಗೆ 3 ಗಂಟೆಗೆ ಧ್ಯಾನ ಮಾಡ್ತಿದ್ದೀನಲ್ಲ ಸರ್. ಆ ಧ್ಯಾನ ಈ ಧ್ಯಾನಕ್ಕೆ ಭಾಳ ಚೇಂಜಸ್ ಇದೆ ಸರ್. ಅವಾಗ ನನಗೆ ಸ್ವಲ್ಪ ಏನಾಗ್ತಿತ್ತೋ ಗೊತ್ತಿಲ್ಲ, ಸ್ವಲ್ಪ ನಾನು ಮೆಡಿಟೇಷನ್ ಮಾಡಿದ್ಮೇಲೆ ಮಕ್ಕೊಂಡ್ ಬಿಡ್ತಿದ್ದೆ ಸರ್. ಮಕ್ಕೊಂಡ್ ಬಿಡ್ತಿದ್ದೆ, ಸ್ವಲ್ಪ ಬಾಡಿ ಎಲ್ಲ ಸುಸ್ತಾಗ್ತಿತ್ತು ರೀ ಸ್ವಲ್ಪ. ಅಂದ್ರೆ ಹಿಂಗೆ ಸ್ವಲ್ಪ ಮೈ ಭಾರ ಆಗ್ತಿತ್ತು ಸರ್ ನನಗೆ. ಈ ಗುಡಾಕೇಶಕ್ಕೆ ಬಂದ್ಮೇಲೆ ಮೈ ಎಲ್ಲ ಹಗರ್ ಅನಿಸ್ತಿತ್ತು ಸರ್ ನನಗೆ. ಈಗ ತಕ್ಷಣನೇ ಎದ್ದು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್. ನೀವು ಹೇಳಿದ ಎಕ್ಸರ್ಸೈಸ್ಗಳು ಮಾಡ್ತೀನಿ, ನಾ ಸ್ವಲ್ಪ ಪ್ರಾಣಾಯಾಮ ಎಲ್ಲ ಮಾಡ್ತೀನಿ ಸರ್ ನಾನು. ಅವನು ಮಾಡ್ತೀನಿ ಸ್ವಲ್ಪ. ನಾ ಮನೆಯಾದ್ರೆ ವಾಕಿಂಗ್ ಹೋಗ್ತೀನಿ, ಪಾರ್ಕಿಗೆ ಇದು ಹೋದ್ರೆ ವಾಕಿಂಗ್ ಹೋಗ್ತೀನಿ ಸರ್. ಸುಸ್ತಾಗೋದಿಲ್ಲ ರೀ, ಬೇಜಾರಾಗೋದಿಲ್ಲ ರೀ. ಹೆಂಗೆ ಈ ಚೇರ್ ಐತೆ ನೋಡಿ ಸರ್, ಇದೇ ಸರ್ ನಂಗೆ ಚೇರ್ ರೀ. ಇವು ಚೇರ್ ಬಿಟ್ರೆ ನಾ ಸೋಫಾ ಮೇಲೆ ಆದ್ರೂ ಕುತ್ಕೊಳ್ಳೋದು ಬಿಟ್ಟೇನ್ರಿ ಸರ್ ನಾನು. ಚೇರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ಸರ್ ಯಾವಾಗಲೂ. ಇದೇ ಜಾಗ ರೀ ನಂದು. ಆಮೇಲೆ ಒಳಗೆ ರೂಮಲ್ಲಿ ಆಮೇಲೆ ನಾನು ಕಣ್ಣು ಕಟ್ಟಿ ಧ್ಯಾನ ಮಾಡ್ತೀನಿಲ್ಲ, ಈ ರೀತಿ ಓಪನ್ ಆಗಿ ನೀವು ಮೆಡಿಟೇಷನ್ ಇದೆ ನಾವು ಮಾಡ್ತಿಲ್ಲ ಕಣ್ಣು ಇದು ಮುಚ್ಕೊಂಡು, ಅದಕ್ಕಿಂತನೂ ಕಣ್ಣು ಕಟ್ಟಿ ಧ್ಯಾನ ಫುಲ್ ಎನರ್ಜಿ ಇತ್ತು ಸರ್. ಅದು ಚೇಂಜಸ್ ಐತೆ ಸರ್. ಅದನ್ನು ಎಲ್ಲರೂ ಪ್ರತಿಯೊಬ್ಬರು ಧ್ಯಾನ ಮಾಡ್ಬೇಕು ಸರ್. ಈಗಿಂದ ನಾವು ರೂಢಿ ಇಟ್ಕೋಬೇಕು. ಉಡುಪಿಗೆ ಹೋಗಿತ್ತ ಮುಂಚೆ ನಾನು ಅದನ್ನೆಲ್ಲ ಪ್ರಾಕ್ಟೀಸ್ ಅದನ್ನು ಮಾಡ್ಕೊಳ್ತೀನಿ ಸರ್ ನಾನು. ಮಧ್ಯಾಹ್ನ ಕುತ್ಕೊಂಡ್ರೆ ಕಟ್ಕೊಂಡು ಕೂತಿರ್ತೀನಿ ಸರ್ ನಾನು. ಆಮೇಲೆ ಈಗೂ ನಾ ಕುತ್ಕೊಂಡ್ರು ಕಟ್ಕೊಂಡು ಕೂತ್ಕೋತೀನಿ ಸರ್ ನಾನು. ಅದು ಸಾಕಷ್ಟು ಎನರ್ಜಿ ಐತೆ ಸರ್. ಆಮೇಲೆ ನಿಮ್ಮ ಅಪರ್ಮಿಷನ್ ಹೇಳಿರ್ತಿರಲ್ಲ ನೀರು, ಅದು ನಮಗೆ ತೀರ್ಥ ರೂಪವಾಗಿ ನಮ್ಗೆ ಅದು ನೀರು ನಮ್ಗೆ ಚಲೋ ಅನ್ಸುತ್ತೆ ಸರ್. ಅದು ನಾ ಕುಡಿ ನೀರಲ್ಲಿ ಒಂದು ತಾಮ್ರದ ಇದು ಮಾಡಿ ಸರ್, ಅದ್ರೊಳಗೆ ಹೋಗಿ ಹಾಕಿಬಿಡ್ತೀನಿ ಸರ್ ಅದು ನೀರು. ಆಮೇಲೆ ನನಗೆ ಯಾವಾಗಲೂ ನನ್ನ ರಾಯರನ್ನು ಸ್ವಲ್ಪ ಕೇಳ್ಕೊತಿರ್ತೀನಿ ಸರ್. ನಿಮ್ಮ ರಾಯರೇ ನಮ್ಗೆ ದರ್ಶನ ಕೊಡಿ ನನಗೆ ಅಂತೇಳಿ ಅಂದ್ಕೊಂಡಿರ್ತೀನಿ ಸರ್ ನಾನು. ಅವಾಗ ನನಗೆ ರಾಯರ್ ನನಗೆ ತುಳಸಿ ಬೃಂದಾವನ ರೂಪದಾಗ ಬಂದು ನನಗೆ ದರ್ಶನ ಕೊಡ್ತಿರ್ತಾರೆ ಸರ್ ನನಗೆ. ಆಮೇಲೆ ಮೊನ್ನೆ ಒಂದ್ಸಲ ನನಗೆ ತೀರ್ಥನೂ ಕೊಟ್ಟು ಹೋದ್ರು ಸರ್ ನನಗೆ. ಆಮೇಲೆ ಸಾಕಷ್ಟು ನಾನು ಪ್ರಕೃತಿ ಒಳಗೆ ಜರ್ನಿ ಮಾಡ್ತಾ ಇರ್ತೀನಿ ಸರ್ ನಾನು. ಮೊನ್ನೆ ನಮ್ಮ ಇಡೀ ಕುಟುಂಬ ಎಲ್ಲ ತಗೊಂಡು ಒಂದು ದೊಡ್ಡ ಜಂಗಲ್ ಐತೆ ಸರ್. ನಿಮ್ಮ ಗುಡಾಕೇಶಿಗೆ ಬಂದ ಮೇಲೆ ಜಂಗಲ್ ಒಳಗೆ ಎಲ್ಲರೂ ನಾವು ಬಸ್ಸಲ್ಲಿ ಹೊರಟೀವಿ ಸರ್ ನಾವು.
ಹೋಗ್ತಾ ಇದ್ದೀವಿ, ಎಷ್ಟೊಂದು ಪ್ರಾಣಿಗಳು ಸರ್, ಎಷ್ಟು ಭಯಾನಕ ಇತ್ತು ಸರ್ ಅದು. ಅದೇ ಅಷ್ಟ ಮುಂಚೆ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಅವಾಗ ನಾನು ಧ್ಯಾನಕ್ಕೆ ಬಂದ ತಕ್ಷಣ ಸ್ವಲ್ಪ ಭಯ ಬರ್ತಿತ್ತು. ಈಗ ನನಗೆ ಯಾವಾಗೂ ಭಯ ಅನ್ಸದಲ್ಲ ಸರ್. ರೂಮಲ್ಲಿ ಒಬ್ಬಳ ಕತ್ತಲೆಯಲ್ಲಿ ಕುತ್ಕೋತೀನಿ ಸರ್ ನಾನು. ಆಮೇಲೆ ನನಗೆ ಅಲ್ಲಿ ಹೋಗಿ ಆಮೇಲೆ ಸಾಕಷ್ಟು ಅಲ್ಲಿ ನೀರು ಎಲ್ಲ ಪ್ರಕೃತಿ ಮಧ್ಯೆ ನಾವು ಯಜಮಾನ್ರು ಮಕ್ಕಳು ಎಲ್ಲರೂ ಹೋಗಿ ಬಂದೀವಿ ಸರ್ ನಾವು ಅಲ್ಲೇ. ಆಮೇಲೆ ಹೊಳಿ, ಆಮೇಲೆ ಸಾಕಷ್ಟು ನದಿಗಳು, ಆಮೇಲೆ ಇದು ಎಲ್ಲ ಪ್ರತಿಯೊಂದು ಸಾಕಷ್ಟು ನಮ್ಗೆ ಅನುಭವ ಅಂತೂ ಆಗ್ತಿರ್ತಾವೆ. ಅನುಭವಗಳು ಆಗಲಿ ಬಿಡ್ಲಿ ಸರ್, ಅದ್ರ ಬಗ್ಗೆ ನಂಗೆ ಜಾಸ್ತಿ ಇದನ್ನ ಇರೋದಿಲ್ಲ. ಅದೊಂದು ಖುಷಿ ಪಡ್ತೇನೆ ಸರ್ ಅಷ್ಟೇ. ನಾನು ನನ್ನ ಫ್ರೆಂಡ್ಗಾಗ್ಲಿ ನಿಮಗಾಗ್ಲಿ ಹೇಳು ಮುಂದೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಂದ್ರೆ ಆನಂದ ಸ್ಥಿತಿಯೊಳಗೆ ಇರ್ತೀನಿ ಸರ್ ನಾನು. ಇದು ಇವತ್ತು ಆಯ್ತಲ್ಲ ಅಂತ ಆನಂದ ಇರ್ತೀನಿ. ಅದು ನಾನು ಡೈಲಿ ರೊಟೇಷನ್ ಏನಂದ್ರೆ ಸರ್, ನಮ್ಮ ಕುಟುಂಬದ ನಮ್ದು ಏನೂ ಆಗಲಿ ಒಟ್ಟು ಧ್ಯಾನಕ್ಕೆ ಕುತ್ಕೊಳ್ಳೋದು, ಧ್ಯಾನ ಮಾಡೋದು ಡೈಲಿ ರೀ. ನಾವು ಮಾಸ್ಟರ್ನೆಲ್ಲ ಇನ್ವೈಟ್ ಮಾಡ್ಕೊಳ್ಳೋದು, ಧ್ಯಾನ ಮಾಡೋದು ಸರ್. ಎಲ್ಲಿ ಹೋದ್ರು ನಾವು ಒಟ್ಟು ಎಲ್ಲರೂ ಧ್ಯಾನ ಬಿಡೋದಿಲ್ಲ ಸರ್. ದೇವಸ್ಥಾನದಲ್ಲಿ ಹೋದ್ರು ಧ್ಯಾನ ಹೇಳ್ಕೊಡ್ತೀನಿ ಸರ್ ನಾನು ಪ್ರತಿಯೊಬ್ಬರಿಗೆ. ಅಲ್ಲಿಯೂ ನಾನು ಮೆಡಿಟೇಷನ್ ಮಾಡಿ ಬರ್ತೀನಿ ಸರ್. ಪಾರ್ಕಿಗೆ ಹೋದ್ರು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀನಿ ಸರ್ ನಾನು. ಅಲ್ಲಿಯೂ ಮೆಡಿಟೇಷನ್ ಮಾಡಿ ಬರ್ತೀನಿ ಸರ್ ನಾನು. ಈ ರೀತಿ ಸರ್ ನಂದು ಧ್ಯಾನ ಜರ್ನಿ ಸರ್. ಗುಡಾಕೇಶ ನಾ ಈ ಸದ್ಯ ಗುಡಾಕೇಶ ಬಿಡೋದಿಲ್ಲ. ಗುಡಾಕೇಶ ಬಗ್ಗೆ ನಾನು ಜಾಸ್ತಿ ನಾನು ಪ್ರಚಾರ ಮಾಡ್ಬೇಕಂತ ಹೇಳಿ ಮತ್ತೆ ನಾನು ಜಾಸ್ತಿ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್ ನಾನು. ಆಮೇಲೆ ಸೇವೆಗೆ ನನ್ನ ಮಗಳನ್ನ ಕರೆಸ್ತಾ ಇದ್ದೀನಿ ಸರ್ ನಾನು. ನನ್ನ ಮಗಳನ್ನ ಫ್ರೆಂಡ್ ಕರ್ಕೊಂಡ್ ಬರ್ತಾ ಇದ್ದೀನಿ ಸೇವೆಗೆ. ಅವರು ಮೆಡಿಟೇಷನ್ ಏನು ಅನ್ನೋದು ಅವರು ಅದಾರೆ ಸರ್, ಜಾಸ್ತಿ ಧ್ಯಾನದೊಳಗೆ ಇಲ್ಲ ಅನ್ನೋದಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅವ್ರಿಗೆ ನಾನು ನಾಲೆಜ್ ಕೊಡ್ಬೇಕಂತ ನನ್ನ ಸಂಕಲ್ಪ ಐತೆ ಸರ್ ನಂದು. ಆಮೇಲೆ ಅದಕ್ಕಾಗಿ ನನ್ನ ಮಗಳು ಪಿರಾಮಿಡ್ ವ್ಯಾಲಿಗೆ ಹೋಗಿ ಅಲ್ಲೇ ಸೇವೆ ಮಾಡಿ ಬಂದಾಳ ಸರ್ ಅವಳು. ಆಮೇಲೆ ಧ್ಯಾನಕ್ಕೆ ಎಲ್ಲ ನನ್ನ ಕುಟುಂಬ ಎಲ್ಲ ಕರ್ಕೊಂಡು ನಾನು ಪಿರಾಮಿಡ್ ವ್ಯಾಲಿಗೆ ಹೋಗಿ ಬಂದೆ ಸರ್. ಆಮೇಲೆ ಎಲ್ಲ ನನ್ನ ಫ್ರೆಂಡ್ಸ್ ಅಮ್ಮ ಅದಾರಲ್ಲ, ಲಕ್ಷ್ಮಿ ಅಮ್ಮ ಅವರು, ಆಮೇಲೆ ನಮ್ಮ ಶಶಿಕಲಾ ಚೌಗಲೆ ಅಂತ ನನ್ನ ಫ್ರೆಂಡ್ ಅವರು, ಆಮೇಲೆ ಸಂಗೀತ ಪೂಜಾರಿ, ಎಲ್ಲರೂ ನಾವು ಕೆಲವೊಂದು ಎಲ್ಲಿ ನಮ್ಮ ಇದು ಇರ್ತಾವಲ್ಲ ಸರ್, ಅದು ಅಯ್ಯಪ್ಪ ಸರ್ ಅಲ್ಲಿ ಪ್ರೋಗ್ರಾಮ್ಗಳನ್ನ ಎಲ್ಲರೂ ಹೋಗಿ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ ಸರ್ ನಾವು. ಅವ್ರನ್ನೆಲ್ಲಾರನು ಟ್ರೈನ್ ಬುಕ್ ಮಾಡ್ಕೊಂಡು ಎಲ್ಲಾರು ಸೇರಿ ಕರ್ಕೊಂಡು ಹೋಗೋದೊಂದು ಖುಷಿ ಸರ್ ನನಗೆ. ಎಲ್ಲರೂ ಸೇರಿ ನಾವು ಹೋಗ್ತಾ ಇರ್ತೀವಿ. ಅದೊಂದು ದೊಡ್ಡ ನಮ್ದು ಇದೈತೆ ಸರ್, ಧ್ಯಾನದ ಕುಟುಂಬದ ಒಂದು ಇದೈತಿ ಸರ್, ನಮ್ದು ಟೀಮ್ ಐತಿ ಸರ್. ಎಲ್ಲರೂ ಸಸ್ಯಾಹಾರಿ ಜಾಥಾಗಳನ್ನು ಅಟೆಂಡ್ ಮಾಡಕ್ ಹೋಗ್ತೀವಿ ಸರ್ ನಾವು. ಎಲ್ಲ ನಮಗೆ ಸಾಕಷ್ಟು ಎನರ್ಜಿ ಸರ್. ಪ್ರತಿಯೊಬ್ಬರು ಗುಡಾಕೇಶ ಯಾರೂ ಬಿಡಬೇಡ್ರಿ. ಇಲ್ಲಿ ಏನು ನೋಡ್ರಿ ಸರ್, ಇಷ್ಟು ನಮಗೋಸ್ಕರ ಎಲ್ಲರೂ ನಮ್ಮ ಅರುಣ್ ಸರ್ ಎಷ್ಟೊಂದು ಮಾಡತ್ತಾರ ಚಿಕ್ಕ ವಯಸ್ಸಿನಲ್ಲಿ. ಪ್ರತಿಯೊಬ್ರು ನಾವು ಮಕ್ಕೊಂದಾಗ ಅಷ್ಟು ಎನರ್ಜಿಕ್ಕಿಂತ ನಂಗೆ ಗುಡಾಕೇಶ ಮಾಡಿದಾಗ ಜಾಸ್ತಿ ಎನರ್ಜಿ ಅನ್ಸತ್ತೆ ಸರ್ ನನಗೆ. ಈ ಗುಡಾಕೇಶ ಮಾಡಿದ್ರೆ ನಂಗೆ ಅದೇ ಹೇಳಿನಿ ಸರ್, ನನಗೆ ಮುಂಜಾನೆ ಸಂಜಿತನ ನಾ ಯಾವ ಕೆಲ್ಸಕ್ಕೂ ಒಂದು ಆಳು ಇಟ್ಕೊಂಡಿಲ್ಲ. ನಮ್ಮ ಯಜಮಾನ್ರು ಇಲ್ಲ ಕೆಲ್ಸಕ್ಕೆಲ್ಲ ಇಟ್ಕೊಂಡಂತದ್ದೆ ಬೇಡ ರೀ, ಮತ್ತು ನಾವು ಸೋಮಾರಿ ಆಗ್ತೀವಿ ಅಂತ ಹೇಳಿ ನಾ ಯಾವ ಪಾತ್ರೆ ಏನು ಯಾವುದಕ್ಕೂ ಇಟ್ಕೊಂಡಿಲ್ಲ ಸರ್ ನಾನು. ಎಲ್ಲ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ರೀ. ಆದ 3 ತಾಸು ಧ್ಯಾನಕ್ಕಿಂತನೂ ಸರ್ ಈ ಧ್ಯಾನದಾಗ ಜಾಸ್ತಿ ಎನರ್ಜಿ ಐತೆ ಸರ್. ಆಮೇಲೆ ಸೊಂಟ ನೋವು ಬರೋದು ಸರ್, ಸುಸ್ತಾಗೋದಿಲ್ಲ ಸರ್, ಬೇಜಾರಾಗೋದಿಲ್ಲ ಸರ್ ನಮಗೆ. ಆಮೇಲೆ ಯಾವಾಗ ಸ್ವಲ್ಪ ಆಕಳಿಕೆ ಬರ್ತೈತಿಲ್ಲ, ಸ್ವಲ್ಪ ನಮ್ಗೆ ಮೈಂಡ್ ಸ್ವಲ್ಪ ಇದಾಗ್ತೈತಿಲ್ಲ, ಸ್ವಲ್ಪ ಕುತ್ಕೋಬೇಕು, ರೆಸ್ಟ್ ಮಾಡ್ಬೇಕು ಅನ್ಸೈತಿಲ್ಲ, ಆ ಟೈಮ್ದಾಗ ನಾ ಗುಡಾಕೇಶಕ್ಕೆ ಕುತ್ಕೊಂಡ್ಬಿಡ್ತೀನಿ ಸರ್, ಧ್ಯಾನಕ್ಕೆ ಕುತ್ಕೊಂಡ್ಬಿಡ್ತೀನಿ ಸರ್. ಅವಾಗ ಎಷ್ಟಾಗ್ತೈತೆ ಅಷ್ಟೇ ಸರ್, 1 ತಾಸು ಆದ್ರೆ 1 ತಾಸು, 2 ತಾಸು ಆದ್ರೆ 2 ತಾಸು, ಯಾವಾಗ ಎನಿ ಟೈಮ್ ಸರ್. ಬಟ್ ನನ್ನ ಹೊರಗಡೆ ಸಾಕಷ್ಟು ಗಿಡಗಳು ಹಚ್ತೀನಿ ಸರ್ ನಾನು. ಗಿಡಗಳ ಜೊತೆ ಮಾತಾಡ್ತಾ ಇರ್ತೀನಿ. ಧ್ಯಾನ ನಿಮ್ಮದು ಮುಗಿದ ತಕ್ಷಣ ಎಲ್ಲ ಧನ್ಯವಾದ ಹೇಳಿ ಬರ್ತೀನಿ ಆ ಗಿಡಗಳಿಗೆ ನಾನು. ಅವಕ್ಕೆ ಪ್ರೀತಿ ಮಾಡ್ತೀನಿ ಸರ್ ನಾನು. ಆಮೇಲೆ ನನ್ನ ಗಿಡ ಅಂದ್ರೆ ಭಾಳ ಚಿಕ್ಕಂದಿಲ್ಲ ಅಂದ್ರೆ ನಾನು ಗಿಡ ಹೂವು ಅಂದ್ರೆ ಭಾಳ ಪ್ರೀತಿ ಸರ್ ನನಗೆ. ನಾನು ಒಂದು ಗಿಡ ಹಚ್ಚಿದ್ದೆ ಸರ್. ನಾನು ಚಿಕ್ಕೋಡಿಂದ ಬರ್ತಾ ಒಂದು ಹಚ್ಕೊಂಡ್ ಬಂದಿದ್ದೆ. ಅವಾಗ ಬಂದಾಗ ಒಂದು ಸ್ವಲ್ಪ ನಂಗೆ ಹೂ ಕೊಟ್ಟಿತ್ತು ಸರ್, ದಾಸವಾಳ ಗಿಡ ಒಂದು. ಅದು ಯಾಕೋ ಈ ಸ್ವಲ್ಪ ಮಣ್ಣು ಚೇಂಜ್ ಮಾಡಿದ್ದೆ, ಗೊಬ್ಬರ ಹಾಕಿದ್ದೆ, ಹೂ ಕೊಡ್ತಾ ಇರಲಿಲ್ಲ ಸರ್ ಅದು. ನಾ ಯಾಕೆ ಹೂ ಕೊಡಾನಿಲ್ಲ ಬಂಗಾರಿ ನೀನು ಅಂತ ಹೇಳಿ ದಿನಾಲು ಹೋಗಿ ಪ್ರೀತಿ ಮಾಡ್ತಿದ್ದೆ ಸರ್ ನಾನು. ಪ್ರೀತಿ ಮಾಡಿ ಅದಕ್ಕೆ ಧನ್ಯವಾದ ಹೇಳ್ತಿದ್ದೆ. ನನಗೆ ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ನನ್ನ ಕೃಷ್ಣ ಪಾದಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ದಿನಾಲು ನನಗೆ ನೀವು ಹೂ ಕೊಡ್ಬೇಕಂತ ಹೇಳ್ತೀವಿ ಸರ್ ನಾನು. ಈಗ ದಿನಾಲು ಎಷ್ಟು ಚಂದ ಬಿಳಿ ದಾಸವಾಳ ಹೂ ಕೊಡ್ತೀವಿ ಸರ್. ನೀವು ಹೂ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತೇಳಿ ನಾನು ಹೂ ತೊಗೊಂಬಂದು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀನಿ ಸರ್. ಅದು ನನಗೆ ಭಾಳ ಮಿರಾಕಲ್ ಆಯ್ತು ರೀ. ಆಮೇಲೆ ಮೊನ್ನೆ ತುಳಸಿ ಗಿಡ ಹಚ್ಚಿದ್ದೆ ಸರ್, ಸ್ವಲ್ಪ ಯಾಕೋ ಇದಾಗಿತ್ತು, ಬೇರೆ ಹಚ್ಚಿದ್ದೆ, ಅದು ಯಾಕೋ ಸ್ವಲ್ಪ ಮತ್ತೆ ಮುದುಡಿದಂಗೆ ಆಗಿತ್ತು ಸರ್ ಅದು. ಆಮೇಲೆ ನಾನು ರಾಯರೇ ನೀವು ಯಾಕೆ ನೀ ಬಂಗಾರಿ ಯಾಕೆ ನೀ ಇದಾಗಿದ್ದೀನಿ ನೀನು, ದಿನಾಲು ನಾನು ನೀನು ಚಂದಂಗಿರ್ಬೇಕು, ನೀನು ನಗನಾಗ್ತಾ ಇರ್ಬೇಕು, ನಾ ದಿನಾಲು ನೀನು ಪೂಜಾ ಮಾಡ್ತೀನಿ ಅಂತೇಳಿ ಅದಕ್ಕೂ ದಿನ ಒಳ್ಳೆ ಒಳ್ಳೆ ಅಪರ್ಮಿಷನ್ ಹೇಳ್ತಾ ಇದ್ದೆ ಸರ್. ಅದು ಎಷ್ಟು ಚಂದ ಇಷ್ಟು ಚೆನ್ನಾಗಿ ಆಗಿದೆ ಸರ್, ಹಚ್ಚ ಹಸಿರು ಆಗಿದೆ ಸರ್. ಅದೆಲ್ಲ ಬಾಡಿದ್ದು ಮತ್ತೆ ರಿಟರ್ನ್ ಸಿಗ್ತೈತೆ ಸರ್ ಈ ಗಿಡ ಈಗ. ಹಂಗೆ ಪ್ರತಿಯೊಬ್ಬರು ನಾವು ಗಿಡಗಳಿಗೆ ಪ್ರಕೃತಿಗೆ ನಾವು ಕನೆಕ್ಟ್ ಆಗಬೇಕು. ಪಾರ್ಕಲ್ಲಿ ಹೋದ್ರೆ ನಾವು ರೀ ಚಪ್ಪಲಿ ಇಲ್ದ ಹುಲ್ಲಲ್ಲಿ ನಾವು ಅಡ್ಡಾಡ್ಬೇಕು ಸರ್, ಅದು ಖುಷಿ ಕೊಡ್ತೈತೆ ಸರ್ ನನಗೆ. ಭೂತಾಯಿಗೆ ಹೋದ್ರೆ ಅದಕ್ಕೆಲ್ಲ ನಾವು ಧನ್ಯವಾದಗಳು. ಇದೆಲ್ಲ ನಾವು ಧ್ಯಾನಕ್ಕೆ ಬಂದ್ಮೇಲೆ ಸಾಕಷ್ಟು ತಿಳ್ಕೊಂಡ್ವಿ ಸರ್. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು ಸರ್. ಆಮೇಲೆ ಪ್ರತಿಯೊಬ್ಬರಿಗೆ ಪ್ರೀತಿ ಹಂಚೋದು ಸರ್. ಮುಂಚೆನೆ ಎಲ್ಲ ನಾವು ಹಂಗರಿ ಸರ್ ನಮ್ದು ಕುಟುಂಬ. ಒಬ್ಬರಿಗೆ ಒಳ್ಳೇದಾಗ್ಬೇಕು ಸರ್.
ಮತ್ತು ನನ್ನ ಮುಖಾಂತರ ಗುರುಗಳಿಗೆ ಯಾರ್ಯಾರು ಧ್ಯಾನ ಹೇಳಿಕೊಟ್ಟಿನಲ್ಲ ಸರ್, ಹೇಳ್ಸ್ಯಾರಲ್ರಿ, ಅವರೆಲ್ಲರೂ ನನಗೆ ಯಾವಾಗ್ರಿ ಇವರಿಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ. ನಾನು ಕೇಳ್ತಾ ಇರ್ತೀನಿ, ಇಲ್ಲ ರೀ ಮೇಡಮ್, ಮೆಡಿಟೇಷನ್ ಮಾಡ್ತಾ ಇದೀವಿ, ನಮ್ಗೆಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೇಳ್ತಿರ್ತಾರೆ. ಆ ಖುಷಿಯಲ್ಲಿ, ಆ ಆನಂದದಲ್ಲಿ ನಾನು ತೇಲಾಡ್ತಾ ಇರ್ತೀನಿ ಸರ್ ನಾನು. ಎಲ್ಲರೂ ನನಗೆ ಹೇಳಿದ ಮೇಲೆ ನಂಗೆ ಭಾಳ ಖುಷಿ ಆನಂದ ಸರ್. ಧ್ಯಾನದವ್ರ ಎಕ್ಸ್ಪೀರಿಯನ್ಸ್ ಆಗಲಿ, ಅವ್ರ ಕುಟುಂಬದಲ್ಲಿ ಚೇಂಜಸ್ ಆಗಲಿ ಸರ್, ಅದೊಂದು ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ನನಗೆ. ಧ್ಯಾನದ ಸೇವೆಯಲ್ಲಿ ಮಾಡುವಂತ ಖುಷಿ, ಮನಸ್ಸಿಗೆ ಆನಂದ, ತೃಪ್ತಿ, ನಮ್ಮ ಬಂಧು ಬಳಗದ ಜೊತೆ ಮಾತಾಡೋಕ್ಕಿಂತನೂ ಈ ಧ್ಯಾನದ ಜೊತೆ ಧ್ಯಾನಿಗಳ ಜೊತೆ ಮಾತಾಡ್ರಿ ಸರ್, ನಮ್ಗೆ ಜಾಸ್ತಿ ಒಬ್ಬರಿಂದ ಒಬ್ಬರಿಗೆ ಎನರ್ಜಿ ಫ್ಲೋ ಆಗೋದು ನಮ್ಗೆ ಗೊತ್ತಾಗ್ತೈತೆ ಸರ್, ಆಗ್ತಾ ಇರ್ತೈತೆ ಸರ್. ನಮ್ಮ ದೇಹದಲ್ಲಿ ಚೇಂಜಸ್ ಆಗ್ತಾ ಇರ್ತೈತಿ. ಮತ್ತು ಒಳ್ಳೆ ಒಳ್ಳೆ ಮಾತುಗಳನ್ನು ಧ್ಯಾನದ ಬಿಟ್ರೆ ಬೇರೆ ಯಾವುದು ಮಾತಾಡೋದಿಲ್ಲ ಸರ್. ಆಮೇಲೆ ಅಂತೂ ಟಿವಿ ಅಂತ ನೋಡೋದು ಸರ್, ನಮ್ಮ ಕುಟುಂಬ ಎಲ್ಲ ನಾವು 3 ವರ್ಷ ಅದು ಕಟ್ಟಿ ಇಟ್ಟುಬಿಟ್ಟಿವಿ ಬಾಕ್ಸಲ್ಲಿ. ಈಗ ನಾ ಮುಂಜಾನೆ ಸಂಜೆ ತನ ನನಗೆ 5G ಆಗ್ಬಿಟ್ಟೈತೆ ಸರ್. ಈಗ ನೆಟ್ ಅದೊಂದು ಹೆಲ್ಪ್ ಆಗಿದೆ. ಅದೇನೋ ನಮ್ಮ ಚಿಕ್ಕ ಮಗಳು ಮಾಡ್ಯಾಳ. ಆಮೇಲೆ ಅದು ಸಾಕಷ್ಟು ಐತೆ ಸರ್. ನಾನು ಜಾಸ್ತಿ ಎಲ್ಲ PMCದು ವಿಡಿಯೋ, ನಿಮ್ದು ಗುಡಾಕೇಶ್ ವಿಡಿಯೋನ ನೋಡ್ತಾ ಇರ್ತೀನಿ ಸರ್ ನಾನು. ಪ್ರತಿಯೊಬ್ಬರು ಗುಡಾಕೇಶಕ್ಕೆ ಬನ್ನಿ, ಗುಡಾಕೇಶ ಧ್ಯಾನ ಮಾಡಿ, ಎಲ್ಲರೂ ಎನರ್ಜಿ ತಗೊಳ್ಳಿ. ಆಮೇಲೆ ನಾವು ಮಕ್ಕಳದು ಬೇಡ, ನಿಮ್ಗೆ ಯಾವಾಗ್ರೆ ಭಾಳ ವಯಸ್ಸದವ್ರು ಬೇಕಾದ್ರೆ ಒಂಚೂರು ಉಳ್ಳ್ಯಾಡ್ರಿ, ಹೇಳ್ರಿ. ಆಮೇಲೆ ನಿದ್ದೆ ಮಾಡೋಕ್ಕಿಂತನೂ ಹೆಚ್ಚಿನ ಶಕ್ತಿ ಈ ಗುಡಾಕೇಶ ಧ್ಯಾನದಲ್ಲಿ ಸಿಗ್ತೈತೆ ಅಂತೇಳಿ ನನ್ನ ಅನಿಸಿಕೆ ಸರ್. ಓಕೆ. ಮತ್ತೆ ಮೇಡಮ್, ಮತ್ತೆ ಮೊನ್ನೆ ಪತ್ರಿ ಸರ್ ಬಂದಿದ್ರಿ ನನ್ನ ಧ್ಯಾನದಲ್ಲಿ. ನಿಮ್ಮ ಧ್ಯಾನ 41 ದಿನ ಮಂಡಳ ಸ್ಟಾರ್ಟ್ ಆದ್ಮೇಲೆ ಪತ್ರಿ ಸರ್ ಬಂದಿದ್ರು. ಪತ್ರಿ ಸರ್ ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ತಾ ಇದ್ರು ಸರ್. ಆಮೇಲೆ ಊಟ ಮಾಡ್ತಾ ಇದ್ರು, ನಮ್ಮ ತಾಯಿಯವರಿಗೆ ಊಟಕ್ಕೆ ಬಡಿಸ್ತಾ ಇದ್ರು ಸರ್. ಊಟಕ್ಕೆ ಬಡಿಸ್ತಾ ಇದ್ರು. ನಾನು ನಮ್ಮ ತಾಯಿಗೆ ಅಂದೆ, ನಾ ಸ್ವಲ್ಪ ಮುಂಚೆಯಿಂದ ಚಿಕ್ಕವಳಿಂದ ನಾ ಹನುಮಂತನ ಭಕ್ತರು ಸರ್. ನಾನು ಹನುಮಂತ ಗುಡಿಗೆ ಹೋಗೋದು, ನಮ್ಮ ತಾಯಿಯವ್ರ ತಾಯಿ ಮೊದ್ಲಿಂದ ನಮ್ಮ ಆಧ್ಯಾತ್ಮಿಕದಾಗ ನಮಗೆ ಭಾಳ ದೇವಸ್ಥಾನಗಳು ಹೋಗೋದು, ಮಡಿ ಉಡಿಯ ಪದ್ಧತಿ, ಆಚಾರ ಸಂಪ್ರದಾಯ ಭಾಳ ಸರ್ ನಮ್ಮ ಮನೆಯಲ್ಲಿ. ಹೀಗಾಗಿ ನಮ್ಗೆ ಹನುಮಪ್ಪನ ಮಂದಿರಕ್ಕೆ ಹೋಗಿ ಬಂದ್ರೆ ನಮ್ಗೆ ಟೀ ಕೊಡ್ತೀವಿ ಸರ್. ನಮ್ದು ಬೆಳಗಿನ ಜಾವ 5 ಗಂಟೆಗೆ ಎಬ್ಬಿಸ್ರಿ ಸರ್, ಸ್ನಾನ ಮಾಡಿಸಿ ಗುಡಿಗೆ ಹೋಗಿ ಬಂದ್ರೆ ನಮ್ಗೆ ಚಹಾ ರೀ. ಅಲ್ಲಿ ತನಕ ಚಹಾ ಕೊಡ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕಾಗಿ ನಮ್ಗೆ ಅವಾಗಿಂದ ಗುಡಿಗೆ ಹೋಗೋದು ಸ್ವಲ್ಪ ಭಾಳ ಇದೆ ಸರ್ ನನಗೆ. ಅವತ್ತಿನ ಪತ್ರಿ ಸರ್ ಬಂದಾಗ ನಮ್ಮ ತಾಯಿಯವರಿಗೆಲ್ಲ ಊಟಕ್ಕೆ ನೀಡ್ತಾ ಇದ್ರು. ಅವ್ರ ಪತ್ರಿ ಸರ್ ಜೊತೆ ಇನ್ನೂ ಒಂದು 4 ಜನ ಮಾಸ್ಟರ್ ಕೂತಿದ್ರು, ಎಲ್ಲರೂ ಪ್ರಸಾದ ಸೇವನೆ ಮಾಡ್ತಾ ಇದ್ರು. ಆಮೇಲೆ ನಾ ಅಂದೆ, ನಮ್ಮ ತಾಯಿ ಅಂದ್ರು, ನಾ ಹನುಮಪ್ಪನ ಗುಡಿಗೆ ಹೋಗಿ ಬರ್ತೀನಿ ನಾನು ಅಂತಂದ್ರಿ. ಆಮೇಲೆ ಇಲ್ಲ, ನಾನು ಹನುಮಪ್ಪ ಹೋಗ್ಬೇಕು, ನೀನು ಅಂತಿ ನಾನು ಅನ್ನತಿದ್ದೆ ಸರ್. ಆಮೇಲೆ ಪತ್ರಿ ಸರ್ ಬಂದು ಪ್ರಸಾದ ತಗೊಳತಿದ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು ಸರ್. ನನಗೆ ಗುರುಗಳ ದರ್ಶನ ಆಯ್ತು ಸರ್ ನನಗೆ ಈಗ ನಿಮ್ಮ ಮಂಡಲ ಧ್ಯಾನದಲ್ಲಿ. ಅವಾಗ ಪತ್ರಿ ಸರ್ ಬರ್ತಾ ಇರ್ತಾರೆ ಸರ್. ನನಗೆ ಬಂದು ಅವರ ಕಣ್ಣಿಂದ ಒಂದು ಶಕ್ತಿ, ಪ್ರಕಾಶಮಾನವಾದ ಶಕ್ತಿ ಮಿಂಚಿನ ಟೈಪ್ ನನ್ನ ಕಣ್ಣಲ್ಲಿ ಹೋಗ್ತಾ ಇತ್ತು ಸರ್. ಅದು ಒಂದು ನನಗೆ ಅನುಭವ ಆಯ್ತು. ಅನುಭವ ಅಂತೂ ಸಾಕಷ್ಟು ಆಗ್ತಾ ಇರ್ತಾವೆ. ಆಮೇಲೆ ಗುಡಾಕೇಶ ಧ್ಯಾನದೊಳಗೆ ಸಾಕಷ್ಟು ಚೇಂಜಸ್ ಐತ್ರಿ ಸರ್. ಎಲ್ಲ ರೀ ಚೇಂಜ್ ಐತೆ. ಆನಾಪಾನಸತಿ ಧ್ಯಾನ ನಾವು 3 ತಾಸು ಸಾಧನೆ ಮಾಡ್ತೀವ್ರಿ, ಇಲ್ಲ ಅನ್ನೋದಿಲ್ಲ. ಅದಕ್ಕಿಂತ ರಾತ್ರಿ ಎಲ್ಲ ಕುತ್ಕೋತೀವಲ್ಲ ಸರ್, ಇದು ಭಾಳ ಎನರ್ಜಿ ಐತ್ರಿ. ಮತ್ತು ಸುಸ್ತಾಗೋದಿಲ್ರಿ, ಬೇಜಾರಾಗೋದಿಲ್ಲ. ಆಮೇಲೆ ನಮ್ಗೆ ಪ್ರತಿಯೊಂದು ನಮ್ಗೆ ಇನ್ನೂ ಏನಾದರೂ ಮಾಡ್ಬೇಕಂತ ಕೆಲಸ ಮಾಡ್ಬೇಕಂತ ಹುಮ್ಮಸ್ ಬರ್ತೈತೆ ಸರ್. ನಮ್ಗೆ ಒಂಥರ ಎನರ್ಜಿ ಅನಿಸ್ತೈತೆ ಸರ್ ನಮ್ಗೆ ಯಾವಾಗ ದೇಹ. ಆಮೇಲೆ ಸುಸ್ತಾಗೋದು, ಬೇಜಾರಾಗೋದು, ಮಕ್ಕೋಬೇಕಂತ ಏನೂ ಅನ್ಸೋದಿಲ್ಲ ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಹಾಗೆ ಕಂಟಿನ್ಯೂ ಮಾಡಿ. ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಗುಡಾಕೇಶ್ ಮಾಡ್ತೀನಿ ಸರ್. ಗುಡಾಕೇಶ ಬಿಡೋದೇ ಇಲ್ಲ ಸರ್ ನಾನು. ಅವಾಗ ಒಂದು 2 ತಾಸು 3 ತಾಸು ಅಷ್ಟೇ ನಿದ್ದೆ ಮಾಡ್ತಿದ್ದೆ. ಅದು ಅಷ್ಟೇ ಅಲ್ಲ ಸರ್, ಈಗೇನು ಯೋಗ ನಿದ್ರೆ ಆಗ್ತೈತೆ ಸರ್ ಈಗ. ಅದೇನು ಅದಕ್ಕಾಗಿ ನಮ್ಗೇನು ಹಂಗೇನು ಅನ್ಸೋದಿಲ್ಲ ಸರ್ ನಾನು. ಮತ್ತೆ ಯಾರ ಧ್ಯಾನ ಸಾಧನೆ ಜಾಸ್ತಿ ಮಾಡ್ತಾರಲ್ಲ ಸರ್, ಯಾರೋ ಕೆಲವೊಬ್ರು ಜನ ಕೇಳ್ತಿರ್ತಾರಲ್ಲ, ನನಗೆ ಅಷ್ಟೊಂದು ಟ್ರಾವೆಲ್ ಆಗಲಿಲ್ಲ, ನನಗೆ ಅದಾಗಲಿಲ್ಲ ಇದಾಗಲಿಲ್ಲ. ಆಮೇಲೆ ಒಬ್ಬರು ನಮಗೆ ಎಲ್ಲ ಹಿಂದಿನ ಜನ್ಮದಾಗ ನೀವು ಹೇಳ್ತಿರಲ್ಲ ಸರ್, ಅವಾಗೆಲ್ಲ ನಾವು ಮಾಡ್ಕೊಂಡು ಬಂದಿರ್ಬೋದು, ಅಥವಾ ಇನ್ನು ಮುಂದೆ ಸಾಧನೆ ಮುಖಾಂತರನೂ ಆಗ್ಬೋದು ಕೆಲವೊಬ್ಬರಿಗೆ ಸರ್. ಯಾರು ಎಕ್ಸ್ಪೀರಿಯನ್ಸ್ ಕಡೆ ನಾವು ಬೆನ್ನತ್ತೋದು ಬೇಡ. ಅದು ಏನಾಗ್ತೈತೆ ಆಗಲಿ, ನಾವು ಡೈಲಿ ಪತ್ರಿ ಸರ್ ಹೇಳಿದಂಗೆ ಧ್ಯಾನ ಸಾಧನೆ ಕುತ್ಕೊಳ್ಳೋದು, ಮಾಸ್ಟರ್ನ ಇನ್ವೈಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಸರ್ ನನ್ನ ಸಂಕಲ್ಪ. ಪ್ರತಿಯೊಬ್ಬರು ಈ ರೀತಿ ಮಾಡ್ರಿ ಅಂತ ನಾ ಹೇಳ್ತೀನಿ ಸರ್. ನಮ್ಮ ಕೆಲಸ ಏನು ಸರ್, ಧ್ಯಾನ ಪ್ರಚಾರ ಮಾಡೋದು, ಪ್ರಕೃತಿ ಸೇವೆ ಮಾಡೋದು, ನಮಗಾದಷ್ಟು ಹೆಚ್ಚು ಧ್ಯಾನ ಮಾಡೋದು ಸರ್. ಅದು ನಮಗೆ ಪ್ರಕೃತಿ ಮಾತೆ ಏನು ಕೊಡ್ಬೇಕಲ್ಲ, ನಮ್ಗೆ ಆ ಟೈಮ್ ಕೊಡ್ತಾ ಹೋಗ್ತಾರೆ ಸರ್. ನಾ ಅಷ್ಟೇ ಇಟ್ಕೊಂಡೇನೆ ಸರ್, ಅದೇ ಮನಸ್ಸಲ್ಲಿ ಸರ್. ನಾನು ಡೈಲಿ ನಾವೇನು ಅನ್ಕೊಳ್ಳೋದಿಲ್ಲ ಸರ್. ನಾನು ಅವಾಗ ಧ್ಯಾನಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯ ಬಗ್ಗೆ 20 ನಿಮಿಷ, ಈಗಂತೂ ಏನೂ ಇಲ್ಲ ರೀ ಸರ್. ಕುತ್ಕೊಳ್ಳೋದೊಂದು ನನ್ನ ಕೆಲಸ ಸರ್. ಆ ಗುರುಗಳು ಏನ್ ಮಾಡಿಸ್ತಾರೆ ಆಗ್ತೈತೆ ಸರ್, ಅಷ್ಟೇ. ಅಷ್ಟೇ ಸುಮ್ಮನೆ ಧ್ಯಾನ ಮಾಡ್ಬೋದು ಅಷ್ಟೇ.
ಕೃಷ್ಣ ಎಲ್ಲ ನಿನ್ ಪಾದಕ್ಕ ಸಮರ್ಪಣೆ ಅಂತೇಳಿ. ಸುಮ್ಮನೆ ಮಾಡೋದು. ಹಾ, ಆಮೇಲೆ ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಿ ಸರ್ ನಾನು. ರಾಯರ ಮಠಕ್ಕೆ ಹೋದಾಗ ಒಬ್ರಿಗೆ ಆಂಟಿಗೆ ಮೆಡಿಟೇಷನ್ ಕೂಡ ಹೇಳ್ಕೊಟ್ಟಿದ್ದೆ. ನನ್ನ ಪಕ್ಕಕ್ಕೆ ನಾನು ರಾಯರಿಗೆ ಹೋಗ್ತಾ ಇರ್ತೀನಿ. ಒಬ್ರು ಆಂಟಿ ಕುತ್ಕೊಂಡಿದ್ರು, ಅವರಿಗೆ BP ಇತ್ತಂತ್ರಿ. ಅವ್ರಿಗೆ ನಾ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೆ. ಆಮೇಲೆ ರೂಪಾ ವೆಂಕಟೇಶದ ನಾನು ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದೆ. ಅವರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೆ. ಅವ್ರು 41 ದಿನ ಮಾಡಿದ್ಮೇಲೆ ನಂಗೆ ಕಾಲ್ ಮಾಡಿದ್ರು ಸರ್. ಅವ್ರಿಗೆ ನಾನು ಗುಡಾಕೇಶ್ ಬಗ್ಗೆ ಹೇಳ್ಬೇಕು, ಈಗ ನೆನಪಾಯ್ತು ಸರ್. ನಾನು ಅವ್ರು ಮಾಡ್ತಾ ಇರ್ತಾರ, ರಾತ್ರಿ ನಿದ್ದೆ ಬರ್ಬೇಕು ಹೇಳ್ತಾರ. ಈಗ ಮಾಸ್ಟರ್ ನಂಗೆ ನೆನಪು ಮಾಡಿಕೊಟ್ರು ಸರ್. ಯಾರಿಗೆಲ್ಲ ನಿದ್ದೆ ಓರಿ ಸರ್, ಯಾರಿಗೆಲ್ಲ ನಿದ್ದೆ ಬರಲ್ಲ ಅಂತಾರೆ ಅವ್ರಿಗೆಲ್ಲ ಹೇಳಿ. ನಾನು ಹೇಳ್ತೀನಿ ಸರ್, ಹೇಳ್ತೀನಿ. ಅದೇ ಹೇಳಿಲ್ರಿ, ಅವಾಗ ನಾನು ಆನಾಪಾನಸತಿ ಧ್ಯಾನ ಬಗ್ಗೆ ಹೇಳ್ತಿದ್ದೆ, ಈಗ ಗುಡಾಕೇಶ್ ಬಗ್ಗೆ ಹೇಳ್ತೀನಿ ಸರ್ ನಾನು. ಅಂದ್ರ ಇದು ಆನಾಪಾನಸತಿ ಧ್ಯಾನನೂ ಸರಿ ಇಲ್ಲ ಅನ್ನೋದಿಲ್ಲ, ಆದ್ರೆ ಯಾರು ಸಾಧನೆ ಮಾಡ್ಬೇಕಂತಾರಲ್ಲ, ನಿದ್ದೆ ಯಾರಿಗ್ ಬರೋದಿಲ್ಲ ಅವ್ರಿಗೆ ಇದು ಒಳ್ಳೇದು ಸರ್ ಇದು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ರು ಅದಾರ ಸರ್, ಭಾರತಿ ಅಂತ ಹೇಳಿ. ಅವ್ರಿಗೂ ನಾನು ಇದು ಹೇಳ್ಕೊಟ್ಟಿದ್ದೆ. ಡೈಲಿ ನಿಮ್ದು 9 ಗಂಟೆಗೆ ಜಾಯ್ನ್ ಆಗತ್ತಾರ ಸರ್ ಅವರು. ಅವರು ಸಾಕಷ್ಟು ಧ್ಯಾನ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬ ಎಲ್ಲ ನಿಮ್ದು 9 ಗಂಟೆ ಕ್ಲಾಸಿಗೆ ಜಾಯ್ನ್ ಆಗಿರ್ತಾರೆ ಸರ್ ಅವರು. ಅವಳಿಗೆ ನಾನು ಅವ್ರ ಮನೆಗೆ ಒಂದು ವರ್ಷಂಕರ್ ಪೂಜೆ ಆಯ್ತು ಸರ್, ಅಲ್ಲಿ ಹೋಗಿದ್ದೆ ಅವ್ರ ಮಾಮನ ಮನೆಗೆ. ಅಲ್ಲಿ ಒಂದಷ್ಟು ಪ್ಯಾಂಪ್ಲೆಟ್ ತಗೊಂಡು ಹೋಗಿದ್ದೆ ಸರ್ ನಾನು. ಯಾವಾಗಲೂ ನನ್ನ ಬ್ಯಾಗಲ್ಲಿ ಪ್ಯಾಂಪ್ಲೆಟ್ ಇರ್ತಾರ ಸರ್. ಪ್ಯಾಂಪ್ಲೆಟ್ ತಗೊಂಡು ಹೋಗಿ ಕೊಟ್ಟಿದ್ದೆ. ಅವತ್ತು ಅವ್ರಿಗೆ ಎಲ್ಲರಿಗೂ ನಾನು ಮೆಡಿಟೇಷನ್ ಹೇಳ್ಕೊಟ್ಟಿದ್ದೆ. ಅವತ್ತಿಂದ ಇಲ್ಲಿವರೆಗೆ ಅವಳು ನನ್ನ ಫ್ರೆಂಡು ಮೆಡಿಟೇಷನ್ ಬಿಟ್ಟಿಲ್ಲ ಸರ್. ಅವಳು ಧ್ಯಾನ ಸೇವೆಗಳನ್ನು ಮಾಡ್ತಾಳೆ. ಆಮೇಲೆ ನಿಮ್ಮ ಜೊತೆನೂ ಈಗ ಗುಡಾಕೇಶ್ ಇದ್ರು ಅದಾದ ಸರ್ ಅವಳು. ಅವಳಿಗೆ ಅದ ಒಂದು ನೋಡ್ರಿ, ಅದ ಒಂದು ಪ್ರಸಾದ ರೂಪವಾಗಿ ಅವಳಿಗೆ ಅವತ್ತ ಮೆಡಿಟೇಷನ್ ಸಿಕ್ತು ಸರ್. ಎಷ್ಟು ಖುಷಿ ಆನಂದ ಆಗ್ತೈತ್ರಿ ಸರ್ ಅವಳಿಗೆ. ಬಾಳ ಖುಷಿ ಆಗ್ತೈತಿ. ಪ್ರತಿಯೊಬ್ರು ನಾವು ಮಂದಿರಕ್ಕೆ ಹೋದಾಗ ನಾವು ಧ್ಯಾನದ ಬಗ್ಗೆ ಹೇಳ್ಬೇಕು ಸರ್ ನಾವು. ಹಾ, ಅಲ್ಲೇ ನಮಗೆ ಹನುಮಂತನ ಮಂದಿರ ಸರ್ ನಮ್ಮ ಮನೆ ಹತ್ರ. ನಾ ಮಂದಿರಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಹೆಣ್ಮಗಳು ಇಬ್ರು ಬಂದಿದ್ರು. ಅವ್ರಿಗೆ ಏನು ಸಮಸ್ಯೆ ಇತ್ತು ಗೊತ್ತಿಲ್ಲ ಸರ್. ಅವ್ರಿಗೆ ಏನೋ ಒಂದು ಸಮಸ್ಯೆ ಇತ್ತಂತ್ರಿ. ಅವರು ನನ್ನ ಪಕ್ಕಕ್ಕೆ ಕುತ್ಕೊಂಡಿದ್ರು. ನಾನು ಆಗ ಅವರಿಗೆ ಮೆಡಿಟೇಷನ್ ಬಗ್ಗೆ ಹೇಳ್ಕೊಟ್ಟೆ ಸರ್ ನಾನು. ಹೇಳ್ಕೊಟ್ಟಾಗ ಅವರು, ಇಲ್ಲ ರೀ ಸ್ವಲ್ಪ ನಾ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಿನಿ ನಾನು, ಆಮೇಲೆ ನಮ್ಮ ಫ್ಯಾಮಿಲಿ ಸಮಸ್ಯೆ ಆಗಿದೆ, ಸ್ವಲ್ಪ ನನ್ನ ಜಾಬ್ ಸಮಸ್ಯೆ ಆಗಿದೆ ಅಂತ ಹೇಳಿರಿ. ಅದಕ್ಕಾಗಿ ನಾನು ಅವರಿಗೆ ಏನ್ ಮಾಡಿದೆ ಅಂದ್ರೆ, ಇಲ್ಲ ರೀ ಈ ರೀತಿ ನಾ ಗುರುಗಳನ್ನ ತೋರಿಸ್ಕೊಟ್ಟೆ ಪತ್ರಿಜಿದ, ಆಮೇಲೆ ನೀವು ಡೈಲಿ 10-15 ನಿಮಿಷ ಮಾಡ್ರಿ ನೀವು ಮೆಡಿಟೇಷನ್, ಮತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ತೈತಿ ಅಂತ ಹೇಳ್ಕೊಟ್ಟೆ. ಆಮೇಲೆ ನಾನು 1-2 ಪ್ರದಕ್ಷಿಣೆ ಅಷ್ಟೇ ಹಾಕಿದೆ ಸರ್ ನಾನು. 3ನೇ ಪ್ರದಕ್ಷಿಣೆ ನನಗೆ ಹಾಕಕ್ಕಾಗಲಿಲ್ಲ. ಅವ್ರು ಹೇಳ್ಬೇಕಂತ ನನ್ನ ಜೀವ ತುಡಿಯಾಕತ್ತಿ ಸರ್, ನನಗೆ ಧ್ಯಾನ ಹೇಳ್ಕೊಡ್ಬೇಕಂತೇಳಿ. ಅದಕ್ಕಾಗಿ ನಾನು ಹೇಳ್ಕೊಟ್ಟೆ ಅವರಿಗೆ. ಅವ್ರು ನನಗೆ ಏನಂದ್ರಂದ್ರೆ, ಹೋಗ್ಬಿಟ್ಟಾಗಿ ನಾನು ಒಂದು ಹನುಮಂತ ನಿಮ್ಮ ಮುಖಾಂತರ ಹೇಳಿಸಿದೇನೋ, ರಾಮ ನಿಮ್ಮ ಮುಖಾಂತರ ಹೇಳಿಸಿದೇನೋ ಅಂತೇಳಿ ನನಗೆ ಅವ್ರು ಹೇಳಿದ್ರು ಸರ್. ಇಲ್ಲ ರೀ, ನಮ್ಗ ಇದು ಒಂದು ಪ್ರಸಾದ ರೂಪವಾಗಿ ನಮ್ಮ ಮನೆಗೆ ನಿಮ್ಮದು ಹೇಳಿಕೊಟ್ಟ ಧ್ಯಾನ ತಗೊಂಡು ಹೋಗ್ತೀವಿ ನಾವು ಅಂತೇಳಿ ಅವ್ರು ಹೇಳಿದ್ರು ಸರ್. ಅದು ಮಾತು ನನಗೆ ಬಹಳ ಖುಷಿ ಆನಂದ ಕೊಟ್ಟಿದೆ ಸರ್ ನನಗೆ. ಅದ ನನಗೆ ಬಹಳ ಸಂತೋಷ ಆಯ್ತು ಸರ್ ಅವಾಗ ಸರ್. ಶಶಿಕಲಾ ಮಾಸ್ಟರ್ ಮಾತಾಡ್ತಾರ ನೋಡಿ. ಹಾ, ಹೇಳಿ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ಏನೇನ್ರಿ ಮೇಡಮ್? ನಮಸ್ತೆ ರೀ ಮೇಡಮ್. ನಮಸ್ಕಾರ, ನಮಸ್ಕಾರ. ಅಯ್ಯೋ ಏನ್ ನೋಡ್ರಿ, ಚಿಕ್ಕೋಡಿಗೆ ಇದ ಸತ್ಯಾರ ಜಾತಕ್ ಬಂದಾಗ ಆಗೋಲ್ಲ ಅಂತಿದ್ರಿ. ನೋಡ್ರಿ ಈಗ ನಮ್ ಗುಡಾಕೇಶ್ ಹೆಂಗ್ ಅದರಿ. ಸೂಪರ್ ರೀ ಗುಡಾಕೇಶ್. ಮತ್ತರಿ ಆಗ ಅಂತಿದ್ರಿ ಆಗಲ್ರಿ, 2 ತಾಸ್ ರೆಸ್ಟ್ ಬೇಕು ಅದು ಇದು ಅಂತಿದ್ರಿ. ನೋಡ್ರಿ ಈಗ ಧ್ಯಾನ ಮಾಡ್ಕೊಂಡ್ ಹೆಂಗಾದ್ರಿ, ಈಗ ಎಷ್ಟ್ ಆದ್ರಿ, ಎಷ್ಟು ಇದು ಆದ್ರಿ ನೋಡ್ರಿ. ಹೌದ್ರಿ ಮೇಡಮ್, ಹೌದು. ಚೆನ್ನಾಗಾಗಿತ್ರಿ, ಮಸ್ತ್ ಐತ್ರಿ. ನಿಮ್ ಎಕ್ಸ್ಪೀರಿಯನ್ಸ್ ಕೇಳಿ ಭಾಳ ತುಂಬಾ ಖುಷಿ ಆಯ್ತು ಬಿಡ್ರಿ. ಅಲ್ಲಿ ಬೆಟ್ಟ ಪಕ್ಕ ಕೂತಿರ್ತೀನಿ ಮೇಡಮ್, ಕರೆ ನಾ ಒಂದು ಸ್ವಲ್ಪ ನಂಗೆ ಮಕ್ಕೋಬೇಕು ಅನ್ಸೋದಿಲ್ಲ ಸರ್ ಮೇಡಮ್ ಈಗ. ಹೌದ್ರಿ, ಎಲ್ಲಾ ಕಡೆ ಓಡಾಡ್ಬೇಕು, ರೆಸ್ಟ್ ಮಾಡ್ಬೇಕು ಅನಿಸ್ತಿತ್ರಿ. ಈಗ ಹಂಗ ಅನ್ಸೋದಿಲ್ಲ ಮೇಡಮ್ ನನಗೆ. ಅದಕ್ಕ ಹೇಳಿದ್ವಲ್ರಿ, ಎಷ್ಟ್ ಗುಡಾಕೇಶ್ ಬದ್ದಲ್ ನೀವ್ ಮೊದಲ್ ಅಂತಿದ್ರಿ, ಬ್ಯಾಡ್ರಿ ನಂಗೆ 1 ತಾಸ್ ರೆಸ್ಟ್ ಬೇಕು ಅಂತ ಅಂತಿದ್ರಿ. ಈಗ ನೋಡ್ರಿ ಹೆಂಗಾಯ್ತ್ರಿ. ಮತ್ರಿ ಸರ್ ಇವ್ರು ನಮ್ನ ಪಿರಾಮಿಡ್ಕು, ಬೆಂಗ್ಳೂರ್ಕು, ಮೈಸೂರ್ಕು, ಕೂಡಲ್ ಸಂಗಮಕ್ಕ, ಬಳ್ಳಾರಿಗೆ ಎಲ್ಲಾ ಕಡೆ ಕರ್ಕೊಂಡೋಗ್ಯಾರ ನೋಡ್ರಿ. ಫಸ್ಟ್ ಮೊದಲ್ ಅಂದ್ರೀ ನಮಗೆಲ್ಲಾ ಪಿರಾಮಿಡ್ ತೋರ್ಸಿದ್ದು ಎಲ್ಲಾ ಹೇಳಿದ್ದು ಇವ್ರರಿ ಸರ್. ಆದ್ರೂ ಜಾಸ್ತಿ ನಮಗ್ ಏನ್ ಮೊದಲು ಪರಿಚಯ ಇರಕ್ಕಿಲ್ರಿ, ಆದ್ರೂ ಇವ್ರೇ ಎಲ್ಲಾರಿ ಸರ್. ಇವ್ರು ಮಾಡಿದ ನಂತರ ನಾವೆಲ್ಲಾ, ನಾವು ನಮ್ ಲಕ್ಷ್ಮಿ ಹೆಬ್ಬಾಳೆ ಅವರು ಎಲ್ಲಾ ಕೊಡ್ಕೊಂಡ್ ನಮ್ದೊಂದ್ ಟೀಮರ್ ಸರ್. ಎಲ್ಲಿ ಹೋದ್ರನು ಒಟ್ ಇದು ಇಲ್ ನೋಡ್ರಿ, ಇವ್ರ ಕರ್ಕೊಂಡಾರಿ. ಎಲ್ಲಾ ಧ್ಯಾನದ ಅನುಭವ ಬಿನ ಹೇಳ್ತಿದ್ರಿ. ಬಾರಿ ಬಿಡ್ರಿ ಸರ್. ಇವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಖುಷಿ ಆಯ್ತ್ರಿ, ಬಾರಿ ಐತ್ರಿ ಮೇಡಮ್. ಖುಷಿ ಆಯ್ತ್ರಿ. ಹಿಂಗ ನಿಮ್ ಜರ್ನಿ ಹಿಂಗಷ್ಟ ಮುಂದುವರಿಲ್ರಿ. ಮಾಡ್ತೀನ್ರಿ. ಈ ಜರ್ನಿ ಬಿಡೋದಿಲ್ಲ ರೀ ನಾನು. ಜರ್ನಿ ಒಳಗೆ ಇರತ್ತೇನ್ರಿ ನಾ ಕಂಟಿನ್ಯೂ. ಅದಕ್ಕ ಅಂತಿನ್ರಿ. ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡೋದು ನನಗೆ ಜಾಸ್ತಿ ಪ್ರೀತಿ ರೀ, ನಾ ಮಾಡ್ತೀನ್ರಿ. ಆಯ್ತಾಯ್ತ್ರಿ. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಅಮ್ಮ ಮಾತಾಡಿ.
ಯೋಚನೆ ಮಾಡ್ತಾ ಇದಾರೆ ಅವರು ಮಾತಾಡೋಣ ಬೇಡ ಅಂತ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಹಾ, ಏನು ಮಾತಾಡಿ ಮಾತಾಡಿ ಲಕ್ಷ್ಮೀ ಮೇಡಮ್. ಮ್ಯೂಟ್ ಆಯ್ತಲ್ಲ ಮತ್ತೆ. ಅವ್ರಿಗೆ ಗೊತ್ತಾಗಕ್ಕಿಲ್ಲಾಗಿರ್ಬೋದ್ರಿ ಸರ್ ಮೋಸ್ಟ್ಲಿ. ಹಾ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್. ಹಾ, ಮಾತಾಡಿ ಮಾತಾಡಿ, ಇವಾಗ ಮಾತಾಡಿ. ಹಲೋ ರೀ, ನಮಸ್ತೆ ಹಾ, ಅಮ್ಮ, ನಮಸ್ತೆ. ಕೇಳ್ತಾ ಐತೇನಿಲ್ರಿ? ಹಾ, ಕೆಲಸ ಐತಮ್ಮ, ಹೇಳಿ ಹೇಳಿ ಅಮ್ಮ, ಹೇಳಿ. ಚಲೋ ಮಾತಾಡ್ರಲ್ರಿ. ಹೌದ್ರಿ, ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು ನಿಮ್ಗೆ. ಎಲ್ಲ ನಿಂದಮ್ಮ. ನಿಮ್ ಊಟ ಸಪೋರ್ಟ್ ನಾನು ಬರ್ಬೇಕು. ಅಲ್ಲ ಗುಡಾಕೇಶ್ ಮಾಡೋದ್ರ ಏನ್ ಅಂಜಿತ್ರಿ, ಬಾಳ ಅಂಜಿತ್ರಿ ಬಿಡ್ರಿ. ಹೇಳಿ ಹೇಳಿ ಎಲ್ಲಾರು ಕೇಳ್ರಿ ಒಂದ್ ಸೈತ್ ಗುಡಾಕೇಶ್ ಬರಾಕ್ ತಯಾರಿಲ್ಲಾಗಿರಿ. ನಮ್ಮ ಅರುಣ್ ಕುಮಾರ್ ಆಶೀರ್ವಾದದಿಂದ. ಹೌದ್ರಿ ಅಮ್ಮ, ಹೌದ್ರಿ. ಅಲ್ಲ ಅವ್ರಿಗೆ ಏನ್ ಭೇಟ್ ಮಾಡ್ತೀನಿ, ಭೇಟ್ ಸಹಿತ ಹಾಕ್ ಬರ್ದಾಗಿದ್ರಿ ನೀವ್ ಅವತ್ತ. ಬರ್ರಿ ಬರ್ರಿ ಭೇಟ್ ಕರ್ಕೊಂಬಂಡ್ರಿ ಅವ್ರನ್ನ ಅಂತ. ಹೌದ್ರಿ ಅಮ್ಮ, ಎಲ್ಲಾ ನಿಮ್ಮ ಆಶೀರ್ವಾದ, ಕೃಷ್ಣ ಪರಮಾತ್ಮನ ಸರ್ ಆಶೀರ್ವಾದ. ಆಶೀರ್ವಾದ ಏನಿಲ್ಲ, ಹಂಗೇನಿಲ್ಲ, ನಾವೇನ್ ದೇವ್ರ ಅದಾವೇನ. ಆದ್ರ ಒಟ್ ಯಾವ್ದೋ ಒಂದ್ ರೀತಿಯಲ್ಲಿ ಗುಡಾಕೇಶ್ ಬಂದಿಲ್ಲ ಸಾಕ್, ಚಲೋ ಆತಿಲ್ ನಿಮ್ಗ. ನೋಡ್ರಿ, ಚಲೋ ಆಯ್ತು. ಆಮೇಲೆ ಸಾಕಷ್ಟು ಎನರ್ಜಿ ಐತ್ರಿ. ಎಷ್ಟು ಪ್ರಾಬ್ಲಮ್ ಇತ್ತು, ಬಾಳ ಪ್ರಾಬ್ಲಮ್ ಇತ್ರಿ ನಿಮಗ್, ಬಾಳ ಹೇಳ್ತಿದ್ರಿ ನೀವು ಮೊದಲ. ನಂತರ ಎಲ್ಲಾ ಚಲೋ ಆಗೈತೆ ಅಂದ್ರಲ್ಲ ಸಾಕ. ಹೌದೌದ್ ಹೌದು ಹೌದು, ಎಲ್ಲಾ ಚೇಂಜಸ್ ಆಗೈತ್ರಿ ಈಗ. ಆಮೇಲೆ ಚಲೋ ಅನಿಸ್ತೈತ್ರಿ ಮೆಡಿಟೇಷನ್, ಗುಡಾಕೇಶ ಚಲೋ ಐತ್ರಿ, ಮಾಡ್ಬೇಕ್ರಿ ಎಲ್ಲಾರು, ಪ್ರತಿಯೊಬ್ರು ಗುಡಾಕೇಶ ಮಾಡ್ಬೇಕಂತ ನಂದ್ರಿ. ಹೌದು, ಚಲೋ. ನಿಮ್ಗ ಧನ್ಯವಾದ ಕೊಡ್ತೇನ್ರಿ ನಾನು. ಯಾಕಂದ್ರ ನೀವು ನಮಗ ಗುಡಾಕೇಶ ಪರಿಚಯ ಮಾಡ್ಕೊಟ್ಟು, ಅರುಣ್ ಸರ್ನ ಪರಿಚಯ ಮಾಡ್ಕೊಟ್ರಲ್ಲ, ಅವತ್ತಿಂದ ನಂಗ ಕುಡಲ್ ಸಂಗಮ ಹೋಗಿದ್ದು ಒಳ್ಳೇದಾಯ್ತು ಅನ್ಸಿದ್ರಿ ನಂಗೆ. ನಾವ್ ಮಾಡಾಕತ್ತಿದೇವ್, ಮತ್ ನೀವ್ ಸಣ್ಣವ್ರಾಗ ಒಳ್ಳೆ ತರಾಕತ್ತಿದ್ರ, ಅದಕ್ಕೆ ಹೇಳಿದ್ನ. ನಾನು ದೇವ್ರ ಸಾಥ್ ಕೊಡೋದಲ್ಲ ಅಂತ ಹಂಗ ಅನ್ನತ್ತಿದ್ರಿ ನಾನು ಅಷ್ಟೇ ರೀ. ಏನಿಲ್ಲ, ಎಲ್ಲಾರು ಗುಡಾಕೇಶ ಅದೆಲ್ಲ ಸಾಕಷ್ಟ ಅದ ಆನಂದ. ಹೌದು. ಹೌದ್ರಿ. ಹಾ. ಅಲ್ಲ ನಿದ್ದೆ ಮಲ್ಕೊಂಡ್ರ ನಿದ್ದೆ ಎಲ್ಲಿ ಮೊದಲ್ ಹತ್ತಿತ್ರಿ, 3 ತಾಸ ಧ್ಯಾನ ಮಾಡ್ತಿದ್ದು. ಮೊದಲ್ ಮಲ್ಕೊಂಡ್ರ ನಿದ್ದೆ ಲಘು ಹತ್ತಿತ್ರಿ. ಇಲ್ಲ ಈ ಗುಡಾಕೇಶಿ ಬಂದಾಗಿಂದ ಇಂತ ನಿದ್ದಿನ ನೋಡಿಲ್ರಿ ನಾವ್ರಿ ಒಟ್ಟ. ಅವ್ರ ಕೇಳ್ಬೇಕಂದ್ರ ಕಾಣ್ತೀರಿ, ಅವ್ರು ಆ ನಮನಿ ಆಗಿಬಿಟ್ಟೈತ್ರಿ ನಮ್ದ. ಅದಕ್ಕ ಮೊದಲ ಬರುವಾಗ ಎಲ್ಲಾರ್ಗು ಈ ತರ ಆಗ್ತೈತ್ರಿ, ನಂತರ ಬಂದ ನಂತರ ಎಲ್ಲ ಸರಿ ಹೋಗ್ತೈತಿ. ಮೊದಲ ಅನ್ಸ್ತಿರ್ತಾವಲ್ಲ ಹೆಂಗ ಕೂಡೋದ್ ಹೆಂಗ ಇದರ್ಲ ನಡ ಸಮಸ್ಯೆ ಇತ್ರಿ, ನಿಮಗ ಪ್ರಾಬ್ಲಮ್ ಇತ್ತು. ನಂಗ್ ಕೂಡ ಬಳತನ ಅಂತಿದ್ರಿ. ಏನ್ರ ಎಲ್ಲ ಕರೆಕ್ಟ್ ಆತೆಲ್ಲ ಸಾಕ್ ಕಡೆ. ಹೌದೌದು, ಎಲ್ಲಾ ರತ್ನಾನ್ ಸಪೋರ್ಟ್ ರೀ, ನಿಮ್ ಸಪೋರ್ಟ, ಆಮೇಲೆ ನಮ್ಮ ಅರುಣ್ ಸರ್ ಸಪೋರ್ಟ. ಅರುಣ್ ಸರ್ ಇವ್ರ ಮಗ ಬಾಳ್ ಶಾನೆ ಅದನ್ರಿ, ಪ್ರವೀಣ್ ಅತ್ತಳಂದ, ಬಾಳ್ ಶಾನ್ಯಾರಿ. ಎಲ್ಲಾರ್ನು ನೋಡ್ರಿ ಇಷ್ಟ್ ಚಂದ ಕರ್ಕೊಂಡ್ ಹೋಗಿ ಬರ್ತಾನ್ರಿ. ಎಲ್ಲಾ ಕಡೆ ಕರ್ಕೊಂಡ್ ಹೋಗ್ಬೇಕಾದ್ರಿ ಅವ್ರು ಧ್ಯಾನಿಗಳದಾರು. ಅವ್ರ ಕುಟುಂಬ ಎಲ್ಲ ಧ್ಯಾನ ಕುಟುಂಬ ಐತಿ. ಅವ್ರ ಮಾಲಕ್ರಂತೂ ಅಗದಿ ಬಾಳ್ ಭಾರಿ ಅದಾರ ನೋಡ್ರಿ. ಇವ್ರ ಮಕ್ಳು ಬಾಳ್ ಶಾನ್ಯಾರಿ. ಇವ್ರ 3 ಮಂದಿ ಮಕ್ಳ ಅದಾರ್ರಿ ಇವ್ರಿಗೆ. ಮತ್ ನಮ್ಗರ ಎಷ್ಟ್ ಪ್ರೀತಿ ಮಾಡ್ತಾರೋ, ಎಲ್ಲಾರು ಕರ್ಕೊಂಡ್ ಹೋದ್ರ ಏನೆಲ್ಲ ಅಮ್ಮ ಅಮ್ಮ ಅಂತ ಹೇಳೋದು. ಅಷ್ಟ ಇವ್ರ ಪ್ರವೀಣ್ ಅನ್ನೋ ಹುಡುಗ ಬಾಳ್ ಶಾನ ನೋಡ್ರಿ. ಏನೆಲ್ಲಾ ಅಷ್ಟ ಹಚ್ಕೊಂಡ್ ಮಾತಾಡ್ತಾನ. ಹೌದಮ್ಮ, ಎಲ್ಲಾ ನಿಮ್ ಗುರು ಹಿರಿಯರ ಆಶೀರ್ವಾದ ರೀ ನಮ್ ಕುಟುಂಬದ ಮೇಲೆ ಐತ್ರಿ. ಮಾತಾಡಕ ಖುಷಿ ಖುಷಿಯಾಗಿ ಎಲ್ಲಾ ಕಡೆ ತಿರ್ಗಾಡ್ತಾವ, ಎಲ್ಲಾ ಕಡೆ ಹೋಗಿ ಬರ್ತವ್ರಿ. ಅತಿ ಆನಂದದಿಂದ ಇದೇವ್ ಬಿಡ್ರಿ ನಾವೆಲ್ಲಾರು. ಏನಿಲ್ಲ ಅದ್ರಾಗ ಗುಡಾಕೇಶ ಸೇರ್ಕೊಂಡ್ರ ಅಂದ್ಕೊಂಡ್ಲೆ ನನ್ಗೆ ಇನ್ನೊಂದಿಷ್ಟ ಇದು ಬಂದಂಗ ಆಗ್ಬಿಡ್ತ. ಹೌದೌದೌದ್ರಿ. ಹ್ಮ್. ಥ್ಯಾಂಕ್ ಯು, ನಮಸ್ಕಾರಮ್ಮ. ಓಕೆ ಮಾಸ್ಟರ್, ಓಕೆ. ಥ್ಯಾಂಕ್ ಯು ಮಾಸ್ಟರ್, ಭಾರತಿ ಮಾಸ್ಟರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಕಾಂತಮ್ಮ ಮಾಸ್ಟರ್ ಮಾತಾಡಿ, ಬೇಗ ಬೇಗ ಮಾತಾಡಿ ಎಲ್ಲರೂ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್. ನಮಸ್ಕಾರ. ನಿಮ್ಮ ಭಾಷೆ ಚೆನ್ನಾಗಿದೆ, ನಿಮ್ಮ ವಾಕ್ಶುದ್ಧಿನೂ ಚೆನ್ನಾಗಿದೆ. ನೀವ್ ಹಿಂದೆ ಹಾಕೊಂಡಿರೋ ಬ್ಯಾಕ್ ಗ್ರೌಂಡ್ ಫೋಟೋಸು ಚೆನ್ನಾಗಿದೆ. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ, ವಾಕ್ಶುದ್ಧಿ ಅಂತ ತುಂಬಾ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಸವಿತಾ ಮಾಸ್ಟರ್, ನೀವೇ ನಾನೇ ಅಲ್ವಾ ಸರ್? ಹೌದು ಹೌದು ಹೌದು.
ನಮಸ್ತೆ ಸರ್. ಅದು ಪತ್ರಿ ನಾನು ಇದಕ್ಕೆ ಹೋದಾಗ ತಂದಿದ್ದೆ ಸರ್. ಅದು ನಾನು ಬಾಬಾಜಿ ಅವ್ರದ್ದು ಪತ್ರಿ ಸರ್ ಅವ್ರದ್ದು ಹಾ ಪಿರಮಿಡ್ ಹೋದಾಗ ತಗೊಂಬಂದಿದ್ದು ಸರ್. ಅವಾಗಿಂದ ನನ್ನ ಗುರುಗಳನ್ನ ಎದ್ದ ತಕ್ಷಣ ಗುರುಗಳಿಗೆ, ದೇವರಿಗೆ, ಪ್ರಕೃತಿಗೆ ನಮಸ್ಕಾರ ಮಾಡ್ತೀನಿ ಸರ್ ನಾನು ಎದ್ದ ತಕ್ಷಣ. ಓಕೆ. ನಮಸ್ತೆ ಸರ್, ಕೇಳಿಸ್ತದ? ಹಾ ಮಾತಾಡಿ. ಮೇಡಮ್ ನದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು, ನೀವು ಹೇಳಿದ್ದೆಲ್ಲ ಕೇಳಲಿಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲ ತುಂಬಾ ಜನರಿಗೆ ಸ್ಫೂರ್ತಿ ಆಗ್ತದೆ ಮೇಡಮ್. ಹೌದ್ರಿ ಮ್ಯಾಮ್, ಹೌದ್ರಿ. ಅದೇ ಐತ್ರಿ ಮ್ಯಾಮ್ ನನ್ನ ಉದ್ದೇಶ. ಬೇರೆದವ್ರಿಗೆ ಒಳ್ಳೇದಾಗ್ಬೇಕು, ಅವರು ಧ್ಯಾನ ಮಾಡ್ಬೇಕು, ಅವರು ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದು ಒಂದೇ ಮ್ಯಾಮ್ ನಮ್ದು. ಹೌದು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ನಿಮ್ಮ ಹಾಗೆ ಮಾತಾಡ್ಲಿಕ್ಕೂ ನಮ್ಗೆ ಬರುದಿಲ್ಲ ಮೇಡಮ್. ನಿಮ್ ತರ ಮಾತಾಡ್ಲಿಕ್ಕೆ ಏನೇ ಅನುಭವಗಳಿದ್ರು ಹೇಳ್ಲಿಕ್ಕೆ ಬರುದಿಲ್ಲ ಮೇಡಮ್. ಅದಕ್ಕೆ ನೀವು ಮಾತಾಡಿದ ರೀತಿ ತುಂಬಾ ಖುಷಿ ಆಯ್ತು ಮೇಡಮ್. ಇಲ್ಲ ಮ್ಯಾಮ್, ನೀವು ಮಾತಾಡ್ತೀರಾ ಮ್ಯಾಮ್. ಎಲ್ಲರೂ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲಾ ಕಲ್ಕೋತೀವಿ ಮ್ಯಾಮ್ ನಾವು. ಹೌದು. ಥ್ಯಾಂಕ್ ಯು ಮೇಡಮ್. ಆಮೇಲೆ ನಮ್ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ಭಯ ಅನ್ಸಿತ್ರಿ ಮೇಡಮ್ ನಮ್ಗೆಲ್ಲದಕ್ಕೂ, ಪ್ರತಿಯೊಂದಕ್ಕೆ. ಏನು ಇವತ್ತು ಪೂಜಾ ಏನು ಮಾಡ್ಲಿಲ್ಲ ಅಂದ್ರೆ ನಮ್ ಸಂಪ್ರದಾಯ ಮರೆಯಕ್ ಆಗೋದಿಲ್ಲ ರೀ. ಆದ್ರೆ ಮಾಡ್ಬೇಕು. ಆದ್ರೆ ನಾವು ಅದಕ್ಕೆ ಮುಂಚೆ ಎಲ್ಲ ಬಾಳ ಇಲ್ಲ, ಇದು ಮಾಡಿವಿಲ್ಲ ನಾವು, ಇವತ್ ಬಿಟ್ಟಿವಲ್ಲ ಅನ್ನೋದು ಭಯ ಐತ್ರಿ ಮೇಡಮ್. ನನಗೆ ಪ್ರತಿಯೊಂದು ಭಯ ಐತ್ರಿ ಮೇಡಮ್. ಎಲ್ಲೇ ಹೋಗ್ಬೇಕಾದ್ರೆ, ಮಕ್ಕಳು ಎಲ್ಲ ಹೋದ್ರ ಬಂದ್ರ ಭಯ ಅನ್ನೋದು ಬಾಳ ಐತ್ರಿ. ಈ ಧ್ಯಾನಕ್ಕೆ ಬಂದ್ಮೇಲೆ ಭಯ ಎಲ್ಲ ಹೋಗ್ಬಿಟ್ಟಿದ್ರಿ ಮ್ಯಾಮ್. ನಮ್ಮ ಹತ್ರ ಭಯ ಅನ್ನೋದಿಲ್ಲ ರೀ ಮ್ಯಾಮ್ ಈಗ. ಹೌದು. ಎಲ್ಲಿ ಹೊರಗೆ ಹೋಗ್ಬೇಕಾದ್ರೂ ನಾ ಯೂನಿವರ್ಸ್ ಕೇಳ್ಕೊಂಡು, ಗಿಡಗಳಿಗೆ ತಪ್ಕೊಂಡು ಹೇಳಿ ಧನ್ಯವಾದ ಹೇಳಿ, ಗುರುಗಳು ಧನ್ಯವಾದ, ಬಾಬಾಜಿ ಮತ್ತೆ ನಮ್ಮ ಮನೆಯ ಸುತ್ತಲೂ ಒಂದು ರಕ್ಷಾ ಕವಚ ಇದ್ದಂಗೆ ಗುರುಗಳ ಶಕ್ತಿ ಯಾವಾಗ್ಲೂ ಇರ್ತೈತಿ ಮೇಡಮ್ ನಮ್ಗೆ. ನಮ್ಗೆ ಯಾವಾಗ್ಲೂ ನಾವು ಗುರುಗಳಿಗೆ ಕೇಳ್ಕೊಳ್ಳೋದು, ನಮ್ಮ ಕುಟುಂಬದ ಜೊತೆ, ನಮ್ಮ ಮನೆಯ ಸುತ್ತಲೂ ದೇವಿ ಶಕ್ತಿ ಎನರ್ಜಿ ರಕ್ಷಾ ಕವಚ ಇದೆ ಅಂತ ನಾವು ಪ್ರತಿಯೊಬ್ರು ಅನ್ಕೋಬೇಕು ಮೇಡಮ್. ನಾವು ಅದು ನಮ್ಮ ಪ್ರಕೃತಿ, ಆಮೇಲೆ ಗುರುಗಳು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಮೇಡಮ್. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ಹೇಳಿದ್ದು. ಥ್ಯಾಂಕ್ ಯು ಮಾಸ್ಟರ್. ಉಮೇಶ್ ಸರ್ ಎಲ್ಲ ಗುರುಕೇಶಿ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಭಾರತಿ ಮೇಡಮ್ನವ್ರ ಏನ್ರಿ ಚಲೋ ಅಲ್ರಿ ನಿಮ್ದು? ಅಬ್ಬಾ ಏನ್ರಿ ಅದ್ಭುತವಾದ ನಿಮ್ನ ಬಂತಾರ್ರಿ ನಿಮ್ಗೆ ಎಕ್ಸ್ಪೀರಿಯನ್ಸ್. ಅಬ್ಬಾ ಬರಲ್ರಿ. ಯಾವ ರೀತಿ ನೋಡಿ ಮನೆಯಿಂದ ಹಿಡ್ದು ಮಕ್ಕಳಿಗೆ ಎಲ್ಲಾ ಹೇಳ್ಕೊಟ್ಟು ಅದ್ ಹೇಳ್ತಾರಲ್ರಿ, ಭಾಗ್ಯವಂತರು ನೀವೇ ಭಾಗ್ಯವಂತರು ಅಂತ. ನಿಜವಾಗಿ ಇವತ್ತಿನ ಭಾಗ್ಯವಂತರು ನೀವು. ಯಾವ ರೀತಿ ಇದ್ರಲ್ರಿ, ಯಾವ ರೀತಿ ಬಂದ್ರು ಗುಡುಕೇಶಿಗೆ ಅಂದ್ರೆ ಯಾರೇ ಆಗ್ಲಿ ಗುಡುಕೇಶಿ ಮಾತ್ರ ಮರಿಬೇಡಿ. ನಂಗ್ ನೋಡಿ ಸೆಕೆಂಡ್ ಇನ್ನಿಂಗ್ ನಾನ್ ತಿರ್ಗಾ ಶುರು ಮಾಡಿದೀನಿ, ನಿಜೇನೆ ಬರಲ್ಲ. ಅದ್ ನೋಡೋರ್ಗು ನಮ್ಗೆ ಒಂಥರ ಇದೇ ಆಗಲ್ಲ, ಆ ತರ ಆಗ್ತಾ ಇದೆ ನನ್ಗೂ ಅಷ್ಟೇ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿದೆ ಮೇಡಮ್. ನಿಮ್ ಮನೆಗ್ ಮಾಸ್ಟರ್ ಅವರಷ್ಟೇ, ನಿಮ್ ಮನೆಯವರು ಚಹಾ ಮಾಡ್ಕೊಟ್ರೆ ನಿಮ್ಗೆ ಅದೇ ಪಾಪ ಅವ್ರಿಗೆ ಚಹಾ ಮಾಡ್ಕೊಡ್ತಾರೆ ಅಂದ್ರು. ನಮ್ಗೆ ಇನ್ನ ಖುಷಿ ಆಯ್ತು ನೋಡಿ. ಈಗಿನ ಕಾಲದಲ್ಲಿ ಎಲ್ಲರೂ ಬೇರೆ ಇರ್ತಾರೆ, ನಿಮ್ಮ ಮಾಸ್ಟರ್ಗಳು ಸಿಕ್ಕಿದಾರಲ್ಲ, ನಿಮ್ಗೊಂದು ಅದೃಷ್ಟ ಮೇಡಮ್. ಒಳ್ಳೆ ಸಾರ್ ಸಿಕ್ಕಿದ್ದಾರೆ ನಮ್ಗೆ. ಇಂತ ಯಜಮಾನ್ರು ಇಂತ ಮಕ್ಕಳು ಸಿಕ್ಕಿದ್ದಕ್ಕೆ ನಾ ಭಾಗ್ಯವಂತರು ಸರ್. ನನಗ ಸಪೋರ್ಟ್ ನನ್ನ ಕುಟುಂಬ ಐತೆ ಅಂತ ಸ್ವಲ್ಪ ನನಗೆ ಎಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಐತೆ ಸರ್ ನನಗೆ. ಅದೇ ತುಂಬಾ ಚೆನ್ನಾಗಿದೆ ಮೇಡಮ್, ಎಕ್ಸ್ಪೀರಿಯನ್ಸ್ ತುಂಬಾ ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಪ್ರತಿಯೊಂದು ಗುಡಾಕೇಶಿ ಸಾಧನೆ ಮಾಡ್ಲಿಕ್ಕೆ ಯಜಮಾನ್ರಿಗೆ ನಾವು ಹೆಣ್ಮಕ್ಳು ಸಪೋರ್ಟ್ ಮಾಡ್ಬೇಕಾ, ಹೆಣ್ಮಕ್ಳಿಗೆ ಗಂಡ್ಮಕ್ಳು ಸಪೋರ್ಟ್ ಮಾಡ್ಬೇಕಂತ ನಾನು ಅನಿಸಿಕೆ ಸರ್ ನಂದು. ಅಂದ್ರೆ ಈಗ ಧ್ಯಾನ ಮಾಡ್ತಿರ್ತಾರಲ್ಲ, ಅವ್ರು ಕಿರಿಕಿರಿ ಮಾಡಬಾರ್ದು. ಗಂಡ ಆಗ್ಲಿ ಹೆಂಡತಿ ಎಲ್ಲಾರು ಪ್ರೀತಿಯಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ಸರ್. ಇಲ್ಲಿ ಸಪೋರ್ಟ್ ಮಾಡ್ರಿ ಸರ್, ಧ್ಯಾನ ಜರ್ನಿ ಎಲ್ಲಾ ಚಲೋ ಆತೈತಿ ಸರ್. ಆಮೇಲೆ ಕುಟುಂಬನ ಚಲೋ ಇರ್ತೈತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಅಭಿಪ್ರಾಯ ಮೇಡಮ್. ಎಷ್ಟೋ ಜನ ಮನೆಗಳಲ್ಲಿ ಪಾಪ ಮಾಡ್ತಾರೆ. ಇವತ್ತಿನ ದಿನ ನೀವೇನ್ ಹೇಳಿದ್ರ ಮಾತು ಎಲ್ಲಾರ್ಗು ಅವ್ರು ಹೋಗಿ ಅವ್ರ ಮನೆಗಳಲ್ಲಿ ಅವ್ರಿಗೆಲ್ಲ ಧ್ಯಾನ ಮಾಡ್ಲಿ ಅಂತ ಹೇಳಿ ಅಂತ ನಾನು ಹೇಳ್ತೀನಿ ಮೇಡಮ್. ತುಂಬಾ ನಿಮ್ಮ ಇನ್ನೊಂದ್ ಏನ್ ಗೊತ್ತಾ, ನಿಮ್ ಸಾಧನೆ ತುಂಬಾ ಚೆನ್ನಾಗಿ ಮೇಡಮ್. ಏನ್ ಪ್ರಚಾರ ನಿಮ್ದು. ಮನೆ ಬಿಟ್ಟು ಖಾಲಿ ಮಾಡಿ ಹೋಗ್ತಾ ಇದ್ರ, ಅಲ್ಗೂ ಅಮ್ಮ ಮಗ ಇಬ್ರು ಧ್ಯಾನ ಮಾಡ್ಕೊಂಡ್ರೆ ಎಲ್ಲಾರು ಪ್ರಚಾರ ಮಾಡ್ತಾ ಇದ್ರ. ಅದಕ್ಕಿಂತ ಏನ್ ಮೇಡಮ್ ಪ್ರಚಾರ ಪ್ರಚಾರ ಪ್ರಚಾರ. ಹೌದು ಸರ್, ಹೌದು ಸರ್. ಇವತ್ತು ನಾ ಹೊರಗೆ ಹೋದೆ ಅಂದ್ರೆ ಸರ್, ನನಗೆ ಯೂನಿವರ್ಸ್ ನಾನು ಪಕ್ಷಿ ತರ ಕಾಯ್ತಾ ಇರ್ತೀನಿ ಸರ್. ನಾನು ಇವತ್ತು ನನಗೆ ಯಾರು ಬರ್ತಾರ ಅವ್ರನ್ನ ಕ್ಯಾಚ್ ಹಾಕಬೇಕು, ಅವ್ರ ಧ್ಯಾನ ಹೇಳ್ಕೊಡ್ಬೇಕಂತ ಹಿಂಗ್ ಸರ್ ನನ್ನ ಮನಸ್ಸಲ್ಲಿ ತುಡಿತಾ ಇರ್ತೀವಿ ಸರ್ ನನಗೆ. ಇಲ್ಲ ಆತರ ಆಗ್ಬಿಟ್ಟಿದೆ ಮೇಡಮ್. ನಾವ್ ಆತ್ಮ ಬಂಧುಗಳಲ್ವಾ, ನಮ್ಗೆ ಯಾರತ್ತ ಒಬ್ರು ಧ್ಯಾನ ಹೇಳ್ಕೊಟ್ರೇನೆ ಬರೋದು. ನಾನಷ್ಟು ಅಂಗಡಿನ ಕೂತ್ಕೊಡ್ತೀನಿ, ದಿವ್ಸಕ್ಕೆ 4ರಿಂದ 5 ಜನ ಫೋನ್ ಮಾಡೇ ಮಾಡ್ತಾರೆ. ಇವತ್ ನೋಡಿ ದೇವನಹಳ್ಳಿಯಿಂದ ಮಾಡಿದ್ರು, ಶಿವಮೊಗ್ಗದಿಂದ ಮಾಡಿದ್ರು, ಪ್ರತಿಯೊಂದು ಹೀಗೆಲ್ಲ ಈಗ ಮಾಡಿ ಅಂತ ಹೇಳ್ಬಿಟ್ಟು 1 ನಿಮಿಷ 2 ನಿಮಿಷ ಧ್ಯಾನ ಹೇಳ್ಕೊಡ್ತೀನಿ. ಅದ್ರಲ್ಲೇ ಅವ್ರು ಖುಷಿ ಆಗ್ತಾರೆ ಮೇಡಮ್. ನಿಜವಾಗಿ ನಾವ್ ಹೇಳಿದ್ರಲ್ಲ, ಇದಕ್ ಬರ್ಬೇಕು ಎಷ್ಟೋ ಜನ್ಮ ತಾಳಿರ್ಬೇಕು. ನಮ್ಮ ಪತ್ರಿ ಸಾರ್ಗೆ ಎಷ್ಟು ಕೋಟಿ ನಾವು ನಮಸ್ಕಾರ ಮಾಡೋದು ಸಾಧ್ಯ ಮೇಡಮ್. ಒಂದೇ ಒಂದು ಬೀಜ ಎಷ್ಟು ಕೋಟಿ ಹಣ್ಣುಗಳಾಗಿದೆ ನೋಡಿ ಇವತ್ತಿನ ದಿನ. ನಿಮ್ಗೆ ತುಂಬಾ ಇದಾಯ್ತು ಮೇಡಮ್. ಅದ್ಭುತವಾಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಎಲ್ಲಾರು ಪ್ರತಿಯೊಬ್ಬರು ಗುಡುಕೇಶಿ ಬಿಡ್ಬೇಡಿ. ಜೈ ಹೋ ಗುಡುಕೇಶಿ. ಎಲ್ಲಾರು ಆಮೇಲೆ
ಉಡುಪಿಗೆ ಎಲ್ಲಾರು ಬನ್ನಿ ಅಂತ ಹೇಳ್ತೀನಿ. ಎಲ್ಲಾರು ಪ್ರತಿಯೊಬ್ಬರು ಬನ್ನಿ. ನಾನು ಅಷ್ಟೇ ಬಟ್ಟೆ ಕಟ್ಕೊಂತೀನಿ. ಬಟ್ಟೆ ಕಟ್ಕೊಂಡು ಮಾಡಿದ್ರೆ ಮೇಡಮ್ ಅವರೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂಥರ ಒಂದು 15 ನಿಮಿಷ ಮಾಡ್ದಾಗಿದೆ. 3 ಅವರ್ ಕೂತ್ಕೊಂತೀನಿ, 15-20 ನಿಮಿಷ ಮಾಡ್ದಾಗಿದೆ. ಮೈಯೆಲ್ಲ ಒಂಥರ ಮಲ್ಲಿಗೆ ಹೂವ ತರ ಆಗುತ್ತೆ. ತುಂಬಾ ಚಂದ ಇದೆ ನಿಜವಾಗಿ. ಎಲ್ಲಾರು ಬಟ್ಟೆ ಕಟ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿದೆ. ಇವಾಗಿಂದ ಟ್ರೈನಿಂಗ್ ತಗೊಳ್ಳಿ, ಏನು ಆಗ ತುಂಬಾನೇ ಚೆನ್ನಾಗಿದೆ. ಓಕೆ ಹೌದು ಮೇಡಮ್ ಸರ್. ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ಮತ್ತೆ ರಾತ್ರಿ ಎಲ್ಲ ನಮ್ಗೆ ಜೈ ಹೋ. ಕುತ್ಕೊಂಡು ಸರ್ ನಮ್ಗೀಗ ಹೌದು ಇಷ್ಟೊತ್ತನ ನಾನು ಅದೇ ಸರ್, ಅಷ್ಟು ಎನರ್ಜಿ ಸರ್ ಇದು ನಮ್ಮ ಗುಡಾಕೇಶದಲ್ಲಿ. ಹೌದು ಹೌದು ಇದೆ ಮೇಡಮ್ ಅವ್ರೆ. ಇವಾಗ ನಂಬರ್ 1 ಗುಡಕೇಶಿ ನಂಬರ್ 1 ಆಗ್ತಾ ಇದೆ. ಎಲ್ಲಿ ನೋಡಿ ಹೆಣ್ಮಕ್ಳೆಲ್ಲ ಮಲ್ತಾ ಇವತ್ತು ನೋಡಿ, ಇವೆಲ್ಲ ಮಹಾಲಕ್ಷ್ಮಿ ತರ ಎಷ್ಟು ಕಳೆ ನಗನಾಗ್ತಾ ಚೆನ್ನಾಗಿದೆ ನೋಡಿ. ಇವತ್ತು ಯಾರಿದ್ದಾರೆ ಬೇರೆ ಯಾವ್ದ್ರಲ್ಲಿ ಇಲ್ಲ ರೀ. ಗುಡಕೇಶಿ ನೋಡಿ ಎಲ್ಲ ಮಾತುಗಳು ಎಷ್ಟು ಚೆನ್ನಾಗಿ ನಗನಾಗ್ತಾ ಇದೆ. ದೇವತೆಗಳೆಲ್ಲ ಮೇಡಮ್ ನಿಜವಾಗಿ ಇದೆಲ್ಲ ನಾವು ಪುಣ್ಯ ಹಾಗೇನ್ ಹೇಳ್ತಾರಲ್ಲ, ನಮ್ಗೆಲ್ಲ ಭಾಗ್ಯದ ಬಾಗಿಲು ತೆಗೆದಿದೆ ಮೇಡಮ್ ಅವ್ರೆ. ನಿಜವಾಗಿ ನಾವ್ ಮಾಡಿರ್ತಕ್ಕಂಥ ಕರ್ಮ ಎಲ್ಲ ಕಳ್ಕೊಂಡು ಹೋಗಿದಲ್ಲಿ ಮುಕ್ತಿ ಸಿಕ್ಕುತ್ತೆ ಮೇಡಮ್ ಅವ್ರೆ. ನಿಜವಾಗಿ ಯಾರು ಗುಡಕೇಶಿನಲ್ಲಿ ಬರ್ತಾರೋ ಪ್ರತಿಯೊಬ್ರು ಅಷ್ಟೇ ಮುಕ್ತಿ ಮಾರ್ಗ ತಿಳ್ಕೊಂಡು ಹೋಗ್ತಾರೆ. ನಿಜವಾಗಿ ಮೇಡಮ್ ಅದ್ಭುತವಾಗಿದೆ ನಮ್ ಗುಡಕೇಶಿ. ಎಷ್ಟೇ ನಾವು ಅರುಣ್ ಸಾರ್ಗೆ ಎಷ್ಟೇ ನಾವು ಕೋಟಿ ನಮಸ್ಕಾರ ಮಾಡ್ತಾರೆ. ನಮ್ಗೆ ಸಿಕ್ಕಿರೋದು ಪುಣ್ಯ ಹೇಳ್ತಾರಲ್ಲ, ಭಾಗ್ಯ ಅದ್ ಹೇಳ್ತಾರಲ್ಲ, ಭಾಗ್ಯದ ನಮ್ ಭಾಗ್ಯದ ನಿಜವಾಗಿ. ಇವ್ ಯಾರು ನೋಡ್ತಾ ಇದ್ರು ನಮ್ಮ ಅರುಣ್ ಸಾರ್ ಸಿಕ್ಕಿರೋ ಏನ್ರಿ ಪಾಪ ಅವರು ಒಂದ್ ಹೊತ್ತಲ್ಲಿ ಮಾಡ್ತಾರೆ. ಬೆಳಗಿನ ಜಾವ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮೇಡಮ್. ನಿಜವಾಗಿ ಅವರೇ ದೇವ್ರು, ಕಲಿಯೋದು ದೇವ್ರೆ ನಮ್ಗೆ. ನಿಜವಾಗಿ ಆ ಕೃಷ್ಣ ಪರಮಾತ್ಮನೇ ಬಂದ್ ನಮ್ಗೆ ಅಲ್ಲಿಸಿದಾನೆ ಅನ್ಸುತ್ತೆ. ಧನ್ಯವಾದಗಳು ಸರ್. ನಿಜವಾಗಿ ಸರ್ ನಿಮ್ಗೆ ನಾವೆಷ್ಟು ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಗುಡಕೇಶಿ. ಥ್ಯಾಂಕ್ ಯು ಮೇಡಮ್ ಅವರೇ. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಎಲ್ಲರಿಗೂ ಆತ್ಮ ಬಂಧುಗಳಿಗೂ ಆತ್ಮ ವಂದನೆಗಳು. ಮೇಡಮ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಮೇಡಮ್, 41 days ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ. ಧನ್ಯವಾದಗಳು ಮ್ಯಾಮ್. ಎಲ್ಲರಿಗೂ ಗುರುಗಳ ಸಹಕಾರ, ಆಮೇಲೆ ಅರುಣ್ ಸರ್ ಸಹಕಾರ, ಪ್ರಕೃತಿ ಸಹಕಾರ ಮ್ಯಾಮ್. ಎಸ್ ಮೇಡಮ್, ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ನನ್ಗೆ 2 ತಾಸು ರೆಸ್ಟ್ ಬೇಕು ನಮ್ ದೇಹಕ್ಕಂತ ಎಲ್ಲರೂ ಹೇಳ್ತಾ ಇದ್ದೆ ಸರ್ ಮೇಡಮ್. ನಾನು ಮುಂಚೆ ಗುಡಾಕೇಶಿ ಬರೋಕ್ಕಿಂತ ಮುಂಚೆ ಆಣಪನೆ ಸತಿ ಧ್ಯಾನದೊಳಗಿದ್ದೇ ಇಲ್ಲ. ಲಕ್ಷ್ಮಿ ಅಮ್ಮಗ ಮೇಲೆ ನಮ್ಮ ಫ್ರೆಂಡ್ ಇಲ್ಲ ರೀ, ನನಗೆ ಒಂದ್ 2 ತಾಸು ರೆಸ್ಟ್ ಬೇಕ್ರಿ, ನಂಗೆ ರೆಸ್ಟ್ ಬೇಕ್ರಿ ಅಂತ 2 ತಿಂಗಳು ಕಾಡ್ಯಾರ ಮ್ಯಾಮ್ ನನಗೆ ಅವರು. ಅರುಣ್ ಸರ್ಗೆ ಯಾವಾಗ ನಾ ಭೇಟಿಯಾಗಿ ಬಂದೆ ಎಲ್ಲ ಕೊಡಲ್ ಸಂಗಮ, ಅವಾಗಿಂದ ಮತ್ ನಂಗೆ ಫುಲ್ ಚೇಂಜಸ್ ಆಯ್ತ್ರಿ. ಅವ್ರ ಎನರ್ಜಿ ನನಗೆ ಬಂತೇನೋ ಗೊತ್ತಿಲ್ಲ. ಆಮೇಲೆ ಅವ್ರು ಲೈವ್ ಆಗಿ ನಾನು ವಿಡಿಯೋ ಆನ್ ಮಾಡ್ಕೊಂಡು ಕೂತೆ ಅಲ್ಲ ಸರ್ ಜೊತೆ ನಾನು ಧ್ಯಾನಕ್ಕೆ, ಅವಾಗ ನನಗೆ 4 ದಿವಸನಾಗ ಮೇಡಮ್ ನಾ ಗುಡಾಕೇಶ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನನಗೇನು ಪ್ರಾಬ್ಲಮ್ ಆಗಿಲ್ಲ ಮ್ಯಾಮ್. 4 ದಿವಸ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ ಮೇಡಮ್ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ, ಗಿಡಗಳ ಜೊತೆ ಎಕ್ಸ್ಪೀರಿಯನ್ಸ್ ಅದೆಲ್ಲ ನಾವು ಮಾಡಿದೀವಿ ಮೇಡಮ್. ತುಂಬಾ ಅವೆಲ್ಲ ನಮ್ ಭಾವನೆಗಳನ್ನೆಲ್ಲ ಅದೆಲ್ಲ ರಿಪ್ಲೈ ಮಾಡ್ತವೆ ಮೇಡಮ್. ತುಂಬಾನೇ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತವೆ. ಸೊ ಪ್ರತಿಯೊಂದು ಗಿಡ ಮರಗಳನ್ನು ಪ್ರಾಣಿಗಳನ್ನು ಸಹ ನಾವು ಪ್ರೀತಿಸ್ಬೇಕು, ಅವಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ತುಂಬಾನೇ ಅದ್ಭುತ ಮೇಡಮ್, ಅವು ಎಲ್ಲ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತವೆ. ಹೌದ್ರಿ ಮ್ಯಾಮ್, ಮಾಡ್ತಾ ಇದಾವ್ರಿ ಸರ್. ನನಗೂ ಆ ತರ ಸಾಕಷ್ಟು ಆಗ್ಯಾವ್ರಿ ಈಗ ಮ್ಯಾಮ್ ನನಗೆ. ಆಮೇಲೆ ನಾ ಹೊರಗಡೆ ಧ್ಯಾನ ಪ್ರಚಾರ ಕೊಂಟಿದ್ರೆ ಪ್ರಕೃತಿಗೆ ಏಂಜಲ್ಸ್ ಎಲ್ಲ ಕೇಳ್ಕೊಂಡು ಹೋಗ್ ಮುಂದೆ ನನ್ನ ಸುತ್ತ ಪಾತ್ರಗಿತ್ತಿ ಬಂದು ರೌಂಡ್ ಹಾಕಿ ಕೈ ಮೇಲೆಲ್ಲ ಕೂತು ಹೋಗ್ತೈತ್ರಿ. ಅದಕ್ಕೂ ಪ್ರೀತಿ ಮಾಡ್ತೀನಿ ಆ ಪಾಪು ಟೈಪ್ ನಾನು. ಏಂಜಲ್ಸ್ ಬರ್ತಾರ ಸುತ್ತಾಕ್ತಾರ. ನಿಜ ಮೇಡಮ್, ನಿಜ. ಏಂಜಲ್ಸ್ ಮೊದ್ಲು ಫಾಲ್ ಎಲ್ಲರಿಗೂ ಕನೆಕ್ಟ್ ಇರ್ತಾರೆ ಮೇಡಮ್. ಬಟ್ ನಾವ್ ಯಾವ ಸ್ಪಿರಿಚುವಲ್ ಪಾತ್ ಅಲ್ಲಿ ಬರ್ತೀವಲ್ವಾ, ಇನ್ನೂ ಬೇಗ ಕನೆಕ್ಟ್ ಆಗ್ತಾರೆ. ಹೌದ್ರಿ ಮ್ಯಾಮ್. ಸಾಧನೆ ಮಾಡ್ತಾ ನಮ್ ದೊಡ್ಡ ಮಗಳಿಗೆ ಹಂಗಾರಿ ಮ್ಯಾಮ್, ಚಿಕ್ಕ ಮಗಳಿಗೆ ಎಲ್ಲರಿಗೂ ನಮಗ್ ಬಟಲ್ ಫ್ಲೈ ಅವು ಏಂಜಲ್ಸ್ ಎಲ್ಲಾ ನೋಡ್ರಿ ನಮ್ಮ ಮಕ್ಕಳ ಸುತ್ತ ಕಾಣಿಸ್ತಿರ್ತಾರ, ಧ್ಯಾನದಲ್ಲಿ ಕಾಣಿಸ್ತಾ ಇರ್ತಾರ ನಮ್ಮ ಮಕ್ಕಳಿಗೆ. ಅದು ಬಾಳ ನನ್ನ ಮಕ್ಕಳು ಪ್ರೀತಿಯಿಂದ ಖುಷಿ ಪಟ್ಟು ಹೇಳ್ತಾ ಇರ್ತಾರೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ಶೇರ್ ಮಾಡ್ಕೊಂಡಿದ್ದಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲ. ಧನ್ಯವಾದಗಳು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಭಾರತಿ ಮಾಸ್ಟರ್ಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಓಕೆ, ಮುಂದೆ ಹೀಗೆ ನಿಮ್ಮ ಸಾಧನೆ ನಿರಂತರವಾಗಿ ನಡೀತಾ ಇರಲಿ. ಸಮಯ ಆಗಿದೆ ಮಾಸ್ಟರ್ಸ್. ಎಲ್ಲರೂ ಊಟ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಶುರು ಮಾಡೋಣ. థ్యాంక్ యూ. పొద్దున్నలే అది ధ్యానం అంటే. రోజు రాత్రి కళ్ళు 2 మూసుకుని కూర్చోవడం మొదలుపెట్టాడు. ఒక రాత్రి అయిపోయింది, 2 రాత్రులు అయిపోయాయి, 3వ రోజు పొద్దున్న